ನಮಸ್ಕಾರ, ನಿಮ್ ಜೊತೆ ಇದೆ PNS ನ್ಯೂಸ್ ನೆಟ್ವರ್ಕ್. ನೀವು ನೋಡ್ತಿದ್ದೀರಾ PNS ವಿಸ್ತಾರ. ನಾನು ನಿಖಿಲ್ ಜೋಶಿ. ಯಾವುದೇ ಒಂದು ವಿಷಯದಲ್ಲಿ ನಿರ್ಧಾರ, ಪರಿಹಾರ, ಕಲಿಕೆ, ತಿಳುವಳಿಕೆ ಸಿಗಬೇಕಾದ್ರೆ ಆ ವಿಷಯದ ಬಗ್ಗೆ ಒಂದು ಒಳ್ಳೆ ಚರ್ಚೆ ಆಗಬೇಕು. ಒಂದು ಒಳ್ಳೆ ಚರ್ಚೆ ಯಾವಾಗ ಆಗುತ್ತಂದ್ರೆ ಅರ್ಥಪೂರ್ಣ ಜನಕೇಂದ್ರಿತ ಪ್ರಶ್ನೆಗಳನ್ನ ಕೇಳಿದಾಗ. ಆ ಉದ್ದೇಶದ ಜೊತೆ ನಿಮ್ಮ ಮುಂದೆ ತಂದಿದ್ದೀನಿ. ಟು ದ ಪಾಯಿಂಟ್. ಸ್ವಾಗತ ನಿಮಗೆ. ರಾಜ್ಯದಲ್ಲಿ ಕಳೆದ ಸುಮಾರು 8 ದಿನಗಳಿಂದ ಅಧಿವೇಶನ ನಡೀತಾ ಇದೆ. 6 ವರ್ಕಿಂಗ್ ಡೇಗಳನ್ನ ನಾವು ಕಳೆದಿದ್ದೀವಿ ಇಲ್ಲಿವರೆಗೂ. ಆದರೆ ವರ್ಕ್ ಅನ್ನೋದು ಆಗಲೇ ಇಲ್ಲ. ಅಧಿವೇಶನ ಅನ್ನೋದು ನಮ್ಮೆಲ್ಲರ ಬೇಸರ. ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. 224 ವಿಧಾನಸಭೆ, 75 ವಿಧಾನ ಪರಿಷತ್ತಿನ ಸದಸ್ಯರನ್ನ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಕರೆಸಿ ಇಲ್ಲಿ ಅಧಿವೇಶನವನ್ನ ಆಯೋಜನೆ ಮಾಡೋದಕ್ಕೆ ದುಡ್ಡು ಖರ್ಚಾಗುತ್ತೆ. ಆ ದುಡ್ಡು ನಮ್ದು ನಿಮ್ದು. ಈ ಅಧಿವೇಶನ ನಮಗಾಗಿ ಕೆಲಸ ಮಾಡಬೇಕು ಅಂತ ನಾವು ನಿರೀಕ್ಷೆ ಇಟ್ಟಿರುವಂಥ ಈ ಸಂದರ್ಭದಲ್ಲಿ ಒಂದೇ ಒಂದು ಬೇಡಿಕೆಯನ್ನು ಇಟ್ಕೊಂಡು ಒಂದೇ ಒಂದು ಪ್ರಕರಣಕ್ಕೆ ಕೇಂದ್ರಿತವಾದಂಥ ಬೆಳವಣಿಗೆಗಳನ್ನ ನಾವು ಕಾಣ್ತಿದ್ದೀವಿ. ಇದನ್ನ ನಾವು ಒಪ್ಪಬೇಕಾ? ಕೇಳ್ತಿರೋರ ಬೇಡಿಕೆನಲ್ಲಿ ಅರ್ಥ ಇದೆಯಾ? ಅದನ್ನ ನಿರಾಕರಣೆ ಮಾಡ್ತಿರೋರ ಹಠದಲ್ಲಿ ಅರ್ಥ ಇದೆಯಾ? ಪ್ರಶ್ನೆ. ಪ್ರಕರಣ ಇರೋದು ನಾಗೇಂದ್ರ ಅವ್ರದ್ದು. ಅವರು ಸಚಿವರಿದ್ದಾಗ ಹಿಂದಿನ ಸಂಪುಟದಲ್ಲಿ ಅವತ್ತಿನ ದಿನ ಅವ್ರ ಇಲಾಖೆಯಲ್ಲಿ ನಡೆದಂಥ ಒಂದು ಹಗರಣ, 187 ಕೋಟಿ ಇದ್ದಂಥ ಒಂದು ಅಕೌಂಟು, 89 ಕೋಟಿ ಟ್ರಾನ್ಸ್ಫರ್ ಆದಂಥ ಒಂದಷ್ಟು ಸನ್ನಿವೇಶಗಳು, ಆ ದುಡ್ಡನ್ನ ವಾಪಸ್ ತಂದಂಥ ಒಂದು ತನಿಖಾ ದಳಗಳು, ಮತ್ತೆ ಸರ್ಕಾರಕ್ಕೆ ಸಂಬಂಧಪಟ್ಟ ರಾಜ್ಯ ಸರ್ಕಾರದ ಇಲಾಖೆಗಳು ಮತ್ತೆ ಕೇಂದ್ರ ಸರ್ಕಾರದ ಇಲಾಖೆಗಳು, ಆ ಸಂದರ್ಭದಲ್ಲಿ ತಗೊಂಡಂತ ರಾಜೀನಾಮೆ, ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಂಡಂತ ಒಂದು ಸನ್ನಿವೇಶ. ಇದನ್ನೆಲ್ಲ ಒಂದಕ್ಕೆ ನಾವು ಪ್ರತ್ಯೇಕಿಸಿ ಹೇಗೆ ನೋಡೋದು? ಒಂದಾಗೆ ನೋಡ್ಬೇಕಲ್ವಾ? ವಿಪಕ್ಷ ಕೇಳ್ತಿರೋದ್ರಲ್ಲಿ ಅರ್ಥ ಇದೆಯಾ ಅಥವಾ ಸರ್ಕಾರ ಹೇಳದೇ ಇರೋದ್ರಲ್ಲಿ ಅರ್ಥ ಇದೆಯಾ? ನಮ್ಮ ಕಣ್ಣಿಗಂತೂ ಕಾಣ್ತಿರೋದು ಹೇಗಿದೆ ಅಂದ್ರೆ ಹಠಮಾರಿ ವಿಪಕ್ಷ ಕಿಲಾಡಿ ಸರ್ಕಾರದಂತೆ ಕಾಣ್ತಿದೆ ಈ ಒಂದು ಪ್ರಕರಣ, ಈ ಒಂದು ಪರಿಸ್ಥಿತಿ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಬೇಡಿಕೆ, ಆ ಬೇಡಿಕೆಯ ನಿರಾಕರಣೆ ಎರಡೂ ಇರೋದು ತಲೆದಂಡದ ವಿಷಯದಲ್ಲಿ. ಇವತ್ತಿನ ಚರ್ಚೆ ತಲೆದಂಡ ಪಾಲಿಟಿಕ್ಸ್. 10 ಆಯಾಮಗಳಲ್ಲಿ ಬೆಳೀತಿದೆ ಈ ಚರ್ಚೆ. ಆದರೆ ನಾವು ಇವತ್ತಿನ ಈ ಕಾರ್ಯಕ್ರಮ ಟು ದ ಪಾಯಿಂಟ್ ಮೂಲಕ ನೋಡಬೇಕಾಗಿರೋದು ಇದನ್ನ ಪ್ರತ್ಯೇಕವಾದಂಥ ವಿಶೇಷವಾದಂಥ 3 ಆಯಾಮಗಳಲ್ಲಿ. ಒಂದು ನೈತಿಕ ಆಯಾಮ, ಇನ್ನೊಂದು ರಾಜಕೀಯ ಆಯಾಮ, ಮೂರನೇದು ಕಾನೂನಾತ್ಮಕ ಆಯಾಮ. ನೈತಿಕ ಆಯಾಮದ ಬಗ್ಗೆ ನಾವು ಎಷ್ಟು ಕಡಿಮೆ ಮಾತಾಡ್ತೀವೋ ಅಷ್ಟು ಒಳ್ಳೇದ. ರಾಜಕೀಯ ಆಯಾಮ ಒಂದೇನ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥದ್ದು. ಇನ್ನು ಕಾನೂನಾತ್ಮಕ ಆಯಾಮ ಹೇಳೋದಾದ್ರೂ ಏನು? ಈ ಥರ ಒಂದು ವಿಸ್ತಾರವಾಗಿ ಬೆಳೀತಿರುವಂಥ ಈ ಚರ್ಚೆಯ ವಿಸ್ತೃತೆಯನ್ನ ನಿರ್ಧರಿಸೋ ನಿರ್ದಿಷ್ಟ ಪ್ರಶ್ನೆಗಳು ನಿಮ್ಮ ಮುಂದೆ. ಬಿಕ್ಕಟ್ಟಿನಲ್ಲಿದ್ದ ಬಿಜೆಪಿಗೆ ನಾಗೇಂದ್ರ ಪ್ರಕರಣ ಒಗ್ಗಟ್ಟಾಗಲು ಮತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂತ ಅವಕಾಶ ನೀಡ್ಬಿಡ್ತಾ? ಅಂದ್ರೆ ಬಿಜೆಪಿನೇ ಮನೆ ಒಂದು 3 ಬಾಗ್ಲಾಗಿದೆ ಅಂತ ಇದೇ ಕಾಂಗ್ರೆಸ್ ಪಕ್ಷ ಹೇಳ್ಕೊಂಡು ಬಂದಿದ್ದಂಥದ್ದು, ಆ 3 ಬಾಗ್ಲಲ್ಲಿ 2 ಬಾಗಿಲು ಮುಚ್ಚಿಸಿ ಒಂದೇ ಬಾಗ್ಲ ಆಗುವಂತ ಒಂದು ಪರಿಸ್ಥಿತಿಯ ನಿರ್ಮಾಣದಲ್ಲಿ ಕಾಂಗ್ರೆಸ್ಸಿನ ಈ ಒಂದು ನಿಲುವೇ ಕಾರಣ ಆಗೋಯ್ತಾ ಅನ್ನೋ ಪ್ರಶ್ನೆ. ಇನ್ನು 2024ರಲ್ಲಿ ಸಚಿವರು ನಾಗೇಂದ್ರ ಅವರ ರಾಜೀನಾಮೆ ಪಡೆದಿದ್ದು ಇಂದಿನ ದಿನ ಸರ್ಕಾರಕ್ಕೆ ಸಂಕಷ್ಟ ತಂದಿದ್ಯಾ? ಅಂದ್ರೆ ಅವತ್ತೇನು ಹೇಳಿದ್ರು? ತನಿಖೆ ಆಗೋಗ್ಲಿ, ತನಿಖೆಗೆ ತೊಂದರೆ ಕೊಡೋದು ಬೇಡ, ಹಾಗಾಗಿ ನಾವು ರಿಸೈನ್ ಮಾಡಿಸಿದ್ದೀವಿ. ಸಂತೋಷ, ತನಿಖೆ ಆಯ್ತು, ಚಾರ್ಜ್ ಶೀಟಲ್ಲಿ ಹೆಸರಿದೆ, ಈಗ ಯಾಕೆ ಸೇರಿಸ್ಕೊಂಡ್ರಿ ಅನ್ನೋ ಪ್ರಶ್ನೆ ಕೇಳ್ತಿದ್ದಾರೆ. ಇನ್ನು ನಾಗೇಂದ್ರ ಪ್ರಕರಣಕ್ಕೂ ಉಲ್ಲೇಖವಾಗ್ತಿರುವಂಥ ಬೇರೆ ಪ್ರಕರಣಗಳಿಗೂ ಇರುವಂಥ ಸ್ಪಷ್ಟ ವ್ಯತ್ಯಾಸಗಳೇನು? ಈ ಚರ್ಚೆಯ ಅವಧಿಯಲ್ಲಿ ನಿಮಗೆ ಅದನ್ನ ತಿಳಿಸಿ ಹೇಳುವಂಥ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಎಲ್ಲ ಹೋಲಿಕೆಗಳ ನಡುವೆ ಮುಖ್ಯಮಂತ್ರಿಯವರ ಪ್ರಕರಣ, CM DK ಶಿವಕುಮಾರ್ ಅವರ ಪ್ರಕರಣವನ್ನೇ ಇಲ್ಲಿ ಹೋಲಿಕೆಗಾಗಿ ಉಲ್ಲೇಖ ಮಾಡಲಾಗ್ತಿದೆ. ಅದು ಇದು ಯಾಕೆ ಒಂದೇ ತಕಡಿಯಲ್ಲಿ ನಾವು ತೂಗಬಾರ್ದು ಅನ್ನೋ ಒಂದು ಪ್ರಶ್ನೆ. ಇನ್ನು ರಾಜೀನಾಮೆ ಕೇಳ್ತಿರುವಂಥ ಬಿಜೆಪಿ ತಾನು ಅಧಿಕಾರದಲ್ಲಿರುವಂಥ ಬೇರೆ ರಾಜ್ಯಗಳಲ್ಲಿನ ಪ್ರಕರಣಗಳಲ್ಲಿ ಇದೇ ಮಾನದಂಡ ಅನ್ವಯಿಸಲು ಸಿದ್ಧವಿದೆಯಾ? ಈಗ ಗೋವಾನಲ್ಲಿ ಕಳೆದ ವರ್ಷ ಬಿಜೆಪಿಯ ಒಬ್ಬ ಸದಸ್ಯರೇ ಒಂದು ದೂರನ್ನ ಕೊಟ್ರಪ್ಪ. ನಾನು 15-20 ಲಕ್ಷ ಲಂಚ ಕೊಟ್ಟ ಮೇಲೆ ನನ್ನ ಕೆಲಸ ಆಯ್ತು ಅಂತ. ಅವತ್ತಿನ ದಿನ ಯಾವ ಇಲಾಖೆಗೆ ಸಂಬಂಧಪಟ್ಟಂಗೆ ಆರೋಪ ಮಾಡಿದ್ರು ಆ ಸಚಿವರೇ ಹೇಳಿದ್ರು, ಇಲ್ಲಪ್ಪ ಹಂಗೇನಿಲ್ಲ, ನಿಮ್ಮ ಹತ್ರ ಪುರಾವೆ ಪ್ರೂಫ್ ಇದ್ರೆ ಹೋಗಿ ಸಾಕ್ಷಿ ಹೇಳಿ, ಇಲ್ಲ ಕೋರ್ಟ್ಗೆ ಹೋಗಿ. ಅಂದ್ರೆ ಅನ್ವಯ ಆಗೋದು ಹೇಗೆ? ನಮಗೊಂದು ನ್ಯಾಯ, ನಿಮಗೊಂದು ನ್ಯಾಯ, ನಾವು ಅಧಿಕಾರದಲ್ಲಿ ಇದ್ದ ಕಡೆ ಒಂದು ನ್ಯಾಯ, ನೀವು ಅಧಿಕಾರದಲ್ಲಿ ಇರೋ ಕಡೆ ಇನ್ನೊಂದು ನ್ಯಾಯ. ಇವತ್ತು ಈ ಚರ್ಚೆನಲ್ಲಿ ನನ್ನ ಜೊತೆ ಕಾಂಗ್ರೆಸ್ಸಿನ ಹಿರಿಯ ನಾಯಕರು, ಮಾಜಿ MLC, ವಕ್ತಾರರು ಕೂಡ ರಮೇಶ್ ಬಾಬು ಅವರಿದ್ದಾರೆ. ನಮಸ್ಕಾರ ರಮೇಶ್ ಬಾಬು ಅವರೇ, ಸ್ವಾಗತ. ಕೆಲವೇ ನಿಮಿಷಗಳಲ್ಲಿ ಶಾಸಕರಾದ ಚನ್ನಬಸಪ್ಪ ಅವರಿರ್ತಾರೆ.
ಇನ್ನ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಅವರು ಇರ್ತಾರೆ ರಾಜಕೀಯ ವಿಶ್ಲೇಷಕರಾಗಿ. ಅವ್ರು ಜಾಯ್ನ್ ಆಗೋ ಸಂದರ್ಭದಲ್ಲಿ ಆಗೋದಕ್ಕೂ ಮುಂಚೆ ನಾನು ರಮೇಶ್ ಬಾಬು ಅವ್ರಿಗೆ ಕೇಳ್ಬಿಡ್ತೀನಿ. ಸರ್, ಇದೇಂಗ್ ಸರ್ ಇದು? ಅಂದ್ರೆ ಹಠಮಾರಿ ವಿರೋಧ ಪಕ್ಷ ವಿಪಕ್ಷ ಕಿಲಾಡಿ ಸರ್ಕಾರ ಅಂತ ನಾವು ನೋಡ್ಬೇಕಾ? ಯಾಕೆ ಕಿಲಾಡಿ ಅಂತೀನಿ? ನಿಮ್ಗೇನು ನಷ್ಟ ಇಲ್ವಲ್ಲ? ನೀವು ಬಿಲ್ ಪಾಸ್ ಮಾಡಿದ್ರಿ, ಅಪಾರ್ಟ್ಮೆಂಟ್ ಬಿಲ್ ಪಾಸ್ ಮಾಡಿದ್ರಿ, ಜನರಿಗೆ ಖುಷಿ ಇದೆ. ಇನ್ನೊಂದೆರಡು ಬಿಲ್ ಪಾಸ್ ಮಾಡ್ಕೊಂಡಿದ್ದೀರಿ, ಖುಷಿ ಇದೆ. ಪಾರ್ಕ್ ಬಿಲ್ ಪಾಸ್ ಮಾಡಿದ್ದೀರಿ, ನಿಮಗೆ ಬೇಕಾಗಿತ್ತು ಟನಲ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂಗೆ ಅದನ್ನು ಮಾಡಿದ್ರಿ, ನಿಮಗೆ ಖುಷಿ ಇದೆ. ನಿಮಗೇನು ಲಾಸ್ ಆಗ್ತಾ ಇಲ್ಲ ಅಂತ. ಹಠಮಾರಿ ವಿಪಕ್ಷ ಕಿಲಾಡಿ ಸರ್ಕಾರ ಅಂತ. ಆ ಥರ ಅಲ್ಲ. ಸಂಸದೀಯ ವ್ಯವಸ್ಥೆಯಲ್ಲಿ ನೀವು ಅಧಿವೇಶನದಲ್ಲಿ ಎರಡು ಪ್ರಮುಖ ವಿಚಾರಗಳು. ಒಂದು ಬಿಲ್ಗಳು ಅಂದರೆ ಕಾಯ್ದೆಗಳನ್ನ ಪಾಸ್ ಮಾಡೋಂಥದ್ದು ಒಂದು. ಅಟ್ ದ ಸೇಮ್ ಟೈಮ್ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಲ್ಲಿ ಚರ್ಚೆಗಳು ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್, ಸಾರ್ವಜನಿಕ ಹಿತದೃಷ್ಟಿಯಿಂದ ಸರ್ಕಾರದ ನೀತಿ ನಿರೂಪಣೆಗಳನ್ನ ಹೊರಗೆ ಹಚ್ಚೋಂಥದ್ದು, ಸರ್ಕಾರಕ್ಕೆ ಸಲಹೆಗಳನ್ನ ಕೊಡುವಂಥದ್ದು, ಸರ್ಕಾರದ ಲೋಪಗಳನ್ನ ಪಟ್ಟಿ ಮಾಡೋಂಥದ್ದು, ಇದು ವಿರೋಧ ಪಕ್ಷದ ಕೆಲಸ. ನೀವು ಯಾವತ್ತೇ ಆಗಲಿ ನಮ್ಮ ಕಿಲಾಡಿ ಕೆಲಸ ಅನ್ನೋ ಪದ ನೀವು ಬಳಸಿದ್ದೀರ. ಅದು ಆ್ಯಕ್ಚುಲಿ ಅದಲ್ಲ. ಅದು ವಾಸ್ತವದಲ್ಲಿ ಎಲ್ಲಿಯವರೆಗೆ ವಿರೋಧ ಪಕ್ಷ ಸಕ್ರಿಯವಾಗಿರುತ್ತೆ, ಎಲ್ಲಿಯವರೆಗೆ ಅದು ಪಾರ್ಲಿಮೆಂಟ್ ಆಗಿರ್ಬೋದು, ವಿಧಾನ ಮಂಡಲದ ಅಧಿವೇಶನಗಳಿರ್ಬೋದು, ಎಲ್ಲಿಯವರೆಗೆ ವಿರೋಧ ಪಕ್ಷ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡುತ್ತೆ, ಸರ್ಕಾರ ಭಾಳ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನ ಇಡುತ್ತೆ. ಬಿಲ್ಗಳು ಮಾಡೋಂಥದ್ದು ಫಾರ್ ದ ಪರ್ಪಸ್ ಆಫ್ ಸ್ಟೇಟ್. ನಾವು ರಾಜ್ಯಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಅವರಿದ್ರು ಮಾಡ್ತಾರೆ, ನಾವಿದ್ರು ಮಾಡ್ತೀವಿ. ಸಂಸದೀಯ ವ್ಯವಸ್ಥೆಯಲ್ಲಿ ಅದೊಂದು ಪಾರ್ಟ್. ಆ ಬಿಲ್ಗಳು ತಂದಾಗಲೂ ಸಹ ಅದ್ರ ತಪ್ಪುಗಳನ್ನ ಜನಕ್ಕೆ ತಿಳಿಸುವಂಥದ್ದು ಅಥವಾ ಸರ್ಕಾರಕ್ಕೆ ಕಿವಿಂಡುವಂಥ ಕೆಲಸವನ್ನು ವಿರೋಧ ಪಕ್ಷಗಳು ಮಾಡಬೇಕಾಗತ್ತೆ. ನಾನು ಭಾಳಷ್ಟು ಸಂದರ್ಭದಲ್ಲಿ ಹೇಳಿದ್ದೇನೆ, ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ, ಬಹುತೇಕ ಈ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಏನು 2023 ನಮ್ಮ ಕಾಂಗ್ರೆಸ್ ಸರ್ಕಾರ ಬಂತು, ವಿರೋಧ ಪಕ್ಷದ ನಾಯಕರು ಸಾಮಾನ್ಯ ಆರ್ ಅಶೋಕ್ರವರು ವಿಧಾನಸಭೆಯಲ್ಲಿರ್ಬೋದು, ಛಲವಾದಿ ನಾರಾಯಣಸ್ವಾಮಿರವರು ವಿಧಾನ ಪರಿಷತ್ನಲ್ಲಿರ್ಬೋದು, ಅತ್ಯಂತ ಕರ್ನಾಟಕದ ಇತಿಹಾಸದಲ್ಲೇ ವೈಫಲ್ಯದ ವಿರೋಧ ಪಕ್ಷದ ನಾಯಕರು ಅಂತೇಳಿ ನಾನು ಭಾಳ ಸಂದರ್ಭಗಳಲ್ಲಿ ಹೇಳಿದ್ದೀನಿ. ಆ್ಯಸ್ ಎ MLC ನಾನು ಕೌನ್ಸಿಲಲ್ಲೂ ಹೇಳಿದ್ದೀನಿ. ಸೊ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ವಿರೋಧ ಪಕ್ಷದ ನಾಯಕರಾದಂಥವ್ರು ನಿಮಗೊಂದು ಕಾರ್ಯಕ್ರಮ ಮತ್ತು ಜವಾಬ್ದಾರಿ ಇರುತ್ತೆ. ಸರ್ಕಾರದ ಕಿವಿಂಡು ಅಂತ ಕೆಲಸ, ಸರ್ಕಾರದ ವೈಫಲ್ಯಗಳನ್ನ ಪಟ್ಟಿ ಮಾಡುವಂಥದ್ದು, ಜನಕ್ಕೆ ವಿಚಾರಗಳು ಮುಟ್ಟಿಸೋಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಇವತ್ತು ನಾಗೇಂದ್ರ ವಿಷಯ ನಿಮಗೆ ವಿಧಾನ ಪರಿಷತ್ನಲ್ಲಿ CT ರವಿರವರು ಸ್ಟಾರ್ ಕ್ವಶನ್ ಮಾಡಿ ಮೊದಲನೇ ದಿವಸನೇ ಕ್ವಶನ್ ಬಂದಿದೆ. ಸುಮಾರು ಕನ್ಸರ್ನ್ ಮಿನಿಸ್ಟ್ರು ಇವರು ನಮ್ಮ ಚೆಲ್ಕೆರೆ ರಘುಮೂರ್ತಿಯವರು ಸುಮಾರು 22 ಪುಟ ಉತ್ತರವನ್ನು ಕೊಟ್ಟಿದ್ದಾರೆ. ಭಾಳ ಸ್ಪಷ್ಟವಾಗಿದ್ದಾರೆ ಎಲ್ಲಿಂದ ಪ್ರಕರಣ ಸ್ಟಾರ್ಟ್ ಆಯಿತು, ಏನೇನಾಯಿತು, ಏನೇನು ತನಿಖೆ ಆಯಿತು, ಯಾವ ಹಂತಕ್ಕೆ ಬಂತು ಅಂತೇಳಿ. ಸೊ ನೀವೇನಾದ್ರು ನಾಗೇಂದ್ರನ ಅಥವಾ ತಪ್ಪುಗಳಿದ್ದಿದ್ರೆ ಅಲ್ಲಿ ನಿಮಗೆ ಚರ್ಚೆ ಮಾಡೋದಕ್ಕೆ ಅದೊಂದು ವೇದಿಕೆ, ಸರ್ಕಾರದ ವೈಫಲ್ಯಗಳನ್ನ ಪಟ್ಟಿ ಮಾಡೋವಂಥದ್ದು, ಅಥವಾ ನೀವೇನು ಆರೋಪಗಳು ಮಾಡೋಕ್ಕೆ ಅವಕಾಶಗಳಿತ್ತು ಅದೆಲ್ಲ ಮಾಡೋಂಥಕ್ಕೆ ಅವಕಾಶ ಇತ್ತು. ಆದರೆ ಅವ್ರು ಯಾವತ್ತೂ ಅದನ್ನು ಮಾಡಲಿಲ್ಲ. ವಿಧಾನಸಭೆ ಒಳಗಡೆ ಆಗಲಿ, ವಿಧಾನ ಪರಿಷತ್ತಲ್ಲಾಗಲಿ. ತಾವು ಮಾತಾಡ್ತಾ ಇನ್ನೊಂದು ಮಾತನ್ನು ಹೇಳಿದ್ರಿ, BJP ಎಲ್ಲ ಒಟ್ಟಾಗಿದ್ದವರೆಲ್ಲ ಒಂದಾಗ್ಬಿಟ್ಟವ್ರೆ ಅಂತೇಳಿ. ಅಲ್ಲ, ಬಿಕ್ಕಟ್ಟಿನಲ್ಲಿದ್ದ BJPಗೆ ಒಗ್ಗಟ್ಟಾಗಲು ಮತ್ತೆ ತಿರುಗಿ ಬೀಳೋದಕ್ಕೆ ಒಂದು ಅವಕಾಶ ಕೊಟ್ರಿ. ಅವರೆಲ್ಲ ಬೇರೆ ಬೇರೆ ಕಡೆ ಅವ್ರವ್ರದೇ ಪರಿಸ್ಥಿತಿಗಳನ್ನ ನಿಭಾಯಿಸ್ತಾ ಇದ್ರು. ಬಾಬು ಸರ್, ನೀವೇನ್ ಮಾಡ್ಬಿಟ್ರಿ? ನೀವು ಹಠ ಮಾಡಿದ್ರಲ್ಲ, ನೀವು ಕೊಡೋದಿಲ್ಲ ನಾವು. ನಿಮ್ಗೆ ಹೇಳ್ತೀನಿ, ನಾವು ಹಠನೇ ಮಾಡಿಲ್ಲ. ಇನ್ನೂ ಜಾಸ್ತಿ ಆಗ್ತೈತೆ ಗುಂಪುಗಾರಿಕೆ. ಇವತ್ತು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ವಿರೋಧ ಪಕ್ಷದ ನಾಯಕರುಗಳು ತಮ್ಮ ವೈಫಲ್ಯಗಳನ್ನ ಮುಚ್ಕೊಳ್ಳೋದಕ್ಕೆ ಸದನವನ್ನು ಬಹಿಷ್ಕಾರ ಮಾಡಿ ಈ ಥರ ಆಟ ಆಡ್ತಾ ಇದ್ದಾರೆ ಅಂತೇಳಿ ಟೀ ಅಂಗಡಿಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಇವತ್ತು ಮಧ್ಯಾಹ್ನ ಯತ್ನಾಳರು ಒಂದು ಹೇಳಿಕೆಯನ್ನು ಮಾಡಿದ್ರು. ವಿರೋಧ ಪಕ್ಷದವರು, ನಮ್ಮ ಪಾರ್ಟಿಯವರು, BJP ನಾಯಕರುಗಳು ಮುಖ್ಯಮಂತ್ರಿಗಳ ಜೊತೆ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸದನ ನಡೆಯಕ್ಕೆ ಬಿಡ್ತಾ ಇಲ್ಲ ಅಂತೇಳಿ. ಅಂದರೆ ನಾನು ಹೇಳ್ತಾ ಇರೋದು, BJPಲಿ ಗುಂಪುಗಾರಿಕೆ ಏನಿದೆ ಅಂದರೆ, ಅಲ್ಲಿ ಸುನಿಲ್ ಕುಮಾರ್ ಮಾತಾಡ್ತಾರೆ ಅಂದರೆ ಆರ್ ಅಶೋಕ್ ಆಗಲ್ಲ, ಆರ್ ಅಶೋಕ್ ಮಾತಾಡ್ತಾರೆ ಅಂದರೆ ವಿಜೇಂದ್ರಗಾಗಲ್ಲ, ವಿಜೇಂದ್ರ ಮಾತಾಡ್ತಾರೆ ಅಂದರೆ ಇವರಿಬ್ಬರಿಗೂ ಆಗಲ್ಲ. ಇಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿಲ್ಲ. ಬಟ್ ಆ ವೈಫಲ್ಯದ ಒಂದು ಅಭಿಪ್ರಾಯ ಏನಿದೆ ಅದನ್ನ ಬದಲಾಯಿಸೋದಕ್ಕೆ ತಾನೇ ಹೋರಾಟ ಇಲ್ಲ. ನೀವು ಹೇಳಿದ್ರಲ್ಲ, ಈಗ ಹೆಂಗಾಗೋಯ್ತು ಅಂದ್ರೆ, ನಾಗೇಂದ್ರ ಅವರ ರಾಜೀನಾಮೆ ಪಡೆದ್ರೆ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷದ ಒಂದು ಸ್ಥಾನಕ್ಕೂ ಒಂದು ಮಾನ್ಯತೆ, ಅಶೋಕ್ ಅವರ ವಿರೋಧ ಪಕ್ಷದ ನಾಯಕರು ಆ ಸ್ಥಾನಕ್ಕೂ ಒಂದು ಮಾನ್ಯತೆ, ಛಲವಾದಿ ನಾರಾಯಣಸ್ವಾಮಿ ಅವರ ಸ್ಥಾನಕ್ಕೂ ಒಂದು ಮಾನ್ಯತೆ. ಯಾವಾಗ ರಾಜೀನಾಮೆ ಗಿಟ್ಟಿಸ್ಕೋಬೇಕು, ನೀವು ಆಗಾಗ ಬಿಡ್ತಾ ಇಲ್ವೇ? ಇಲ್ಲಿ ಗಿಟ್ಟಿಸ್ಕೊಂಡ್ರೆ ವಿಧಾನಸಭೆಯ ಮೊಗಸಾಲಿನಲ್ಲಿ ಪರ್ಟಿಕ್ಯುಲರ್ ಆಗಿ ವಿರೋಧ ಪಕ್ಷದ ಮೊಗಸಾಲಿನಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂತೇಳಿ, ಯಾಕೆಂದ್ರೆ ನೀವು ಸಹ ಕಲಾಪಗಳನ್ನ ವರದಿ ಮಾಡಿದ್ದೀರಾ, ಒಳಗಡೆ ಬಂದಿದ್ದೀರಾ. ಇವತ್ತು ಅವರ ಮೊಗಸಾಲಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆ
ನಮ್ಮ ನಾಯಕರುಗಳೇ ಸೆಷನ್ ಮುಂದಕ್ಕೆ ಹೋಗ್ಲಿ ಅಂತ ಇವೆಲ್ಲ ಆಟ ಆಡ್ತಾ ಇದ್ದಾರೆ ಅಂತೇಳಿ ಅವ್ರ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ. ಇವತ್ತು ನೋಡಿದ್ರಿ, ಇವತ್ತು ಧರಣಿ ಸತ್ಯಾಗ್ರಹ JDS ಶಾಸಕಾಂಗ ಪಕ್ಷದ ನಾಯಕರಿದ್ದ ಅಲ್ಲಿ. ಇದು ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ಸುನಿಲ್ ಕುಮಾರ್ ಎಲ್ಲರೂ ಕಾಣಿಸ್ಕೊತಾ ಇದ್ದಾರಾ? BJಪಿನಲ್ಲಿ ಇರ್ತಕ್ಕಂಥ ಗುಂಪುಗಾರಿಕೆ ಅಲ್ಲಿ ಆಸೆ ಪಡ್ತಾ ಇದೆ. ಅವ್ರಿಗೆ ಗೊತ್ತು ನಮ್ಮ ನಾಯಕರು ವೈಫಲ್ಯ ಆಗಿದ್ದಾರೆ, ಇಶ್ಯೂಸ್ ಇಲ್ಲ, ಬರಗಾಲದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವ್ರಿಗೆ ಇನ್ಪುಟ್ಸ್ ಇಲ್ಲ. ಇವತ್ತು ನಿಮಗೆಲ್ಲ ನೋಡಿ, ರಾಜಕಾರಣ ಒಂದು ಕಡೆ ಇಟ್ಟು ಮಾತಾಡಿ, ಇವತ್ತು ಇಡೀ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಸುಮಾರು 600 ಕೋಟಿ ಬೋಗಸ್ ಡ್ರಗ್ಸ್ನ ಪತ್ತೆ ಹಚ್ಚಿದ್ದಾರೆ. ಸೊ ಅದ್ರ ಮೇಲೆ ಬೆಳಕು ಚೆಲ್ಲಬೇಕಲ್ಲ. ಯಾವುದೊಬ್ಬ ಪೇಷಂಟ್ಗೆ, ಕ್ಯಾನ್ಸರ್ ಪೇಷಂಟ್ಗೆ ಡೂಪ್ಲಿಕೇಟ್ ಔಷಧಿ ಕೊಟ್ಟರೆ ಅವ್ರ ಜೀವಕ್ಕೆ ಏನಾಗುತ್ತೆ? ಇದ್ರ ಮೇಲೆ ಬೆಳಕು ಮಾಡಿ ಚರ್ಚೆ ಮಾಡಬೇಕಲ್ಲ. ಇನ್ನೊಂದು ಕಡೆ KMF, ಸರ್ಕಾರ ಯಾವುದೇ ಇರಲಿ, ಫುಡ್ಡಲ್ಲಿ ಗೋಲ್ಮಾಲ್ ಮಾಡಿ ದೊಡ್ಡ ಅವ್ಯವಹಾರ ಆಗಿದೆ, ಕಳಪೆ ಆಹಾರವನ್ನು ದನಗಳಿಗೆ ಹಸುಗಳು ಕೊಡ್ತಾ ಇದ್ದಾರೆ ಅಂತೇಳಿ ಚರ್ಚೆ ಆಗ್ತಾ ಇದೆ, ವರದಿಗಳು ಬಂದಿದೆ ಮಾಧ್ಯಮಗಳಲ್ಲಿ. ಚರ್ಚೆ ಆಗಬೇಕಲ್ಲ. ನೀವು ವಿರೋಧ ಪಕ್ಷ, ಅದಕ್ಕೆ ಹೇಳಿದಂಥದ್ದು ನಾನು. ಬಹುತೇಕ ನೋಡಿ ಯಡಿಯೂರಪ್ಪನವರು ರಾಜೀನಾಮೆ ಕೊಡಿಸಿದ್ರೆ ಆಗ್ಬಿಡುತ್ತೆ. ರಾಜೀನಾಮೆ ಪರಿಹಾರನೇ ಅಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಅದು ರಾಜೀನಾಮೆ ಒಂದು ಕಡೆ, ಅದು ಒಂದು ಇಶ್ಯೂ ಇರಲಿ. ನಾನು ನೀವು ವಿರೋಧ ಮಾಡಬೇಡಿ, ಪ್ರತಿಭಟನೆ ಮಾಡಬೇಡಿ ಅಂತ ಹೇಳಲ್ಲ. ಅದನ್ನು ಒಂದು ಇಶ್ಯೂ ಇಟ್ಕೊಂಡು ಇವೆಲ್ಲ ಈ ವಿಷಯಗಳ ಮೇಲೆ ಬೆಳಚೆಲ್ಲಬೇಕು. ಪಾಯಿಂಟ್ ಏನಂದ್ರೆ ಅದು ಒಂದೇ ಮಾಡಬಾರ್ದು. ಟು ದ ಪಾಯಿಂಟ್. ಯಡಿಯೂರಪ್ಪನವರು ಈ ರಾಜ್ಯದ ವಿಧಾನಸಭೆಯಲ್ಲಿ ಸಮರ್ಥ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿರವರು ಈ ರಾಜ್ಯದ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಈವನ್ ಜಗದೀಶ್ ಶೆಟ್ಟರ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಕೌನ್ಸಿಲಲ್ಲಿ ನಿಮ್ಮ ಪೂಜಾರಿ ಅವರು, ಕೋಟ ಶ್ರೀನಿವಾಸ ಪೂಜಾರಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಅರೆ, ನಿಮ್ಮ ನಾಯಕರು ಮಾಡಿರೋ ಕೆಲಸವನ್ನು ಕಲಿತು ಮಾತಾಡೋಕೆ ನಿಮ್ಗೆ ಶಕ್ತಿ ಇಲ್ಲ ಅಂದರೆ ಯಾರ್ದು ವೈಫಲ್ಯ ಅದು? ನಾವು ಆಡಳಿತ ಪಕ್ಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಭಾಳಷ್ಟು ಸಲ ಹೇಳಿದ್ದಾರೆ, ಸನ್ಮಾನ್ಯ DK ಶಿವಕುಮಾರ್ ಅವರು ಭಾಳಷ್ಟು ಸ್ಪಷ್ಟಪಡಿಸಿದ್ದಾರೆ. ಈವನ್ BK ಹರಿಪ್ರಸಾದ್ ಅವರು, ನಮ್ಮ ಪಕ್ಷದ ಅಧ್ಯಕ್ಷರು, ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲಿಯವರೆಗೆ ವಿರೋಧ ಪಕ್ಷ ಸಕ್ರಿಯವಾಗಿ ಕೆಲಸ ಮಾಡುತ್ತೆ, ಆರೋಗ್ಯಕರವಾದಂಥ ಚರ್ಚೆಗೆ ಅವಕಾಶ ಕೊಡುತ್ತೆ, ಅಲ್ಲಿವರೆಗೆ ನಮ್ಮ ಸರ್ಕಾರ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀವಿ ಅಂತೇಳಿ. ನೀವು ಅದಕ್ಕೆ ತಯಾರಿಲ್ಲ, ಚರ್ಚೆಗೆ ತಯಾರಿಲ್ಲ. ಇಶ್ಯೂಗಳನ್ನು ತಪ್ಪನ್ನು ಹೈಲೈಟ್ ಮಾಡಿ ಹೌದು ಸರ್ಕಾರದಲ್ಲಿ ಈ ಮಟ್ಟದಲ್ಲಿ ಆಗಿದೆ ಅಂತ ಹೇಳೋದಕ್ಕೆ ತಯಾರಿಲ್ಲ. ಯಾಕೆ ತಯಾರಿಲ್ಲ ಅಂದರೆ ನಿಮ್ಮ ಗುಂಪುಗಾರಿಕೆ. ರೈಟ್. ಬಸವರಾಜ್ ಇಟ್ನಾಳ್ ಅವರು ಇದ್ದಾರೆ, ಹಿರಿಯ ಪತ್ರಕರ್ತರಿದ್ದಾರೆ, ರಾಜಕೀಯ ವಿಶ್ಲೇಷಕರಿದ್ದಾರೆ, ನನ್ನ ಹಿರಿಯ ಸ್ನೇಹಿತರು ಕೂಡ. ನಮಸ್ಕಾರ ಬಸವರಾಜ್ ಇಟ್ನಾಳ್ ಅವರೇ, ಸ್ವಾಗತ ನಿಮ್ಗೆ. ನಿಖಿಲ್ ಮಾತಾಡ್ತೀನಿ. ನಿಮ್ ಜೊತೆ ಇಲ್ಲಿ ರಮೇಶ್ ಬಾಬು ಅವರಿದ್ದಾರೆ, ಇನ್ನ ಕೆಲವೇ ನಿಮಿಷಗಳಲ್ಲಿ ಚನ್ನಬಸಪ್ಪ ಅವ್ರು ಇರ್ತಾರೆ. ಇಲ್ಲಿ ನಾವು ಕೇಳೋದು ಆಸ್ ಅ ಜರ್ನಲಿಸ್ಟ್ ನನಗೆ ಹೆಂಗ್ ಕಾಣುತ್ತೆ ಅಂದ್ರೆ, ಈ ಪ್ರಕರಣನ ನಾವು 3 ಆಯಾಮದಲ್ಲಿ ನೋಡ್ಬೇಕು ಅಂತ. ಒಂದು ನೈತಿಕ ಆಯಾಮ ನೋಡ್ಲೇಬೇಕು, ಮಾರಲ್ ಆಂಗಲ್. ಇನ್ನೊಂದು ರಾಜಕೀಯ ಆಯಾಮ, ಪೊಲಿಟಿಕಲ್. ಮತ್ತೊಂದು ಕಾನೂನಾತ್ಮಕ, ಲೀಗಲ್. ಈಗ ನೈತಿಕ ಇಂದ ನೀವು ಶುರು ಮಾಡೋದಾದ್ರೆ, ಈ ನೈತಿಕತೆ ಅನ್ನೋ ವಿಷಯದಲ್ಲಿ ಹೆಚ್ಚೇನಾದ್ರು ಉಳಿದಿದ್ಯಾ ಮಾತಾಡೋದಕ್ಕೆ ಅಂತ ಪ್ಲೀಸ್. ಇಲ್ಲ, ಈ ನೈತಿಕತೆ ಅನ್ನೋದು ರಾಜಕೀಯ ಬದುಕಿನಲ್ಲಿ ಈಗ ಯಾವ ಪಕ್ಷದಲ್ಲೂ ಕೂಡ ಅದು ಕಾಣಕ್ ಸಿಗೋದಿಲ್ಲ. ನೈತಿಕತೆ ಅನ್ನೋದು ಇಟ್ ಈಸ್ ರೇರ್ ಮಿನರಲ್ ತರ ಇದ್ದಂಗೆ ಅದು. ಸೊ ಹೀಗಾಗಿ ಆ ವಿಚಾರದಲ್ಲಿ ಮಾತಾಡೋದು ಕಷ್ಟ ಆಗ್ತದೆ. ಯಾಕಂದ್ರೆ ಎವ್ರಿ ಪಾರ್ಟಿ, ಪ್ರತಿಯೊಂದು ಪಕ್ಷದಲ್ಲೂ ಭ್ರಷ್ಟಾಚಾರ ಇದೆ, ಪ್ರತಿಯೊಂದು ಪಕ್ಷದಲ್ಲೂ ಜೈಲಿಗೆ ಹೋಗಿದ್ದಾರೆ, ಪ್ರತಿಯೊಂದು ಪಕ್ಷದಲ್ಲೂ ಆರೋಪದಲ್ಲಿದ್ದಾರೆ, ಪ್ರತಿಯೊಂದು ಪಕ್ಷದಲ್ಲೂ ಕೇಸ್ಗಳಿದ್ದಾವೆ. ಹೀಗಾಗಿ ಈ ನೈತಿಕತೆ ಅನ್ನೋದು ಆಕ್ಚುಲಿ ರಾಜಕೀಯ ಅನ್ನೋದು ನೈತಿಕತೆಯ ಕುರಿತಾಗಿ ಮಾತ್ರ ಆಗ್ಬೇಕಾಗಿತ್ತು. ಅದ್ರ ನೈತಿಕತೆಯ ಹೊರತಾಗಿ ಕಾನೂನಾತ್ಮಕವಾಗಿ ಮಾತಾಡ್ತಿದ್ದಾರೆ. ನಾಗೇಂದ್ರ ಅವರು ಚಾರ್ಜ್ ಶೀಟ್ ಹೆಸರು ಇದೆಯಾ, ನಾಗೇಂದ್ರ ಅವ್ರ ಕೋರ್ಟ್ ಏನಾದ್ರು ಅವ್ರನ್ನೊಂದು ಆರೋಪ ಅಂತ ಹೇಳಿದ್ಯಾ, ಅಪರಾಧ ಅಂತ ಹೇಳಿದ್ಯಾ, ಹಾಗೆ ಅಂತ ಹೇಳಿ ಅದು ಕಾನೂನಾತ್ಮಕ ಮಾತು. ಮತ್ತು ಕಾನೂನಿನಾತ್ಮಕವಾಗಿ ಕೋರ್ಟ್ ಆಗ್ಲಿ ಯಾವುದೋ ಒಂದು ಕೇಸಲ್ಲಿ ಯಾವುದೋ ಒಂದು ಪ್ರಕರಣ ಇಂಥ ವ್ಯಕ್ತಿ ಅಪರಾಧ ಸಾಬೀತಾದ್ರೆ ಕಾನೂನು ಪ್ರಕ್ರಿಯೆ ತಾನಾಗಿ ಶಿಕ್ಷೆ ವಿಧಿಸ್ಬಿಡ್ತದೆ. ಅದಕ್ಕೆ ಸದನ ಬೇಕಾಗಿಲ್ಲ. ಒಬ್ಬ ರಾಜಕಾರಣಿ, ಒಬ್ಬ ಸಾರ್ವಜನಿಕ ನಾಯಕ, ಜನನಾಯಕನ ಮುಖ್ಯ ಕರ್ತವ್ಯ ಮೊರಾಲಿಟಿ, ಒಂದು ಪಬ್ಲಿಕ್ ಅಕೌಂಟಬಿಲಿಟಿ ಅನ್ನೋದು ಇರ್ತದೆ. ಆ ಅಕೌಂಟಬಿಲಿಟಿ ಇಲ್ಲಿ ಕಾಣ್ತಾ ಇಲ್ಲ. ಒಂದು ನೀವು 3 ವಿಚಾರ ಹೇಳಿದ್ರಿ ನಿಖಿಲ್. ಒಂದು ಈ ಒಂದು ಮೊರಾಲಿಟಿ, ಇನ್ನೊಂದು ಕಾನೂನು, ಇನ್ನೊಂದು ಪೊಲಿಟಿಕಲ್. ಅದಕ್ಕೆ ಇನ್ನೊಂದು ಆಯಾಮವನ್ನು ಸೇರಿಸ್ತೇನೆ ನಾನು, ಫ್ಲೋರ್ ಮ್ಯಾನೇಜ್ಮೆಂಟ್ ಅಂತ. ಈ ಸದನ ನಡೆಯುವಾಗ ಅದು ಸಂಸತ್ತಾಗ್ಲಿ ಮತ್ತು ವಿಧಾನಸಭೆ ಆಗ್ಲಿ ಫ್ಲೋರ್ ಮ್ಯಾನೇಜ್ಮೆಂಟ್ ಅಂತ ಒಂದು ಇರ್ತದೆ. ಇಲ್ಲಿ ಏನಾಗಿದೆ, ಈ ಸಂದರ್ಭದಲ್ಲಿ DK ಶಿವಕುಮಾರ್ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಚರ್ಚೆ ಸದನದಲ್ಲಿ ನಡೆಯೋದು ಬೇಕಿತ್ತಾ ಇಲ್ವಾ? ಇಷ್ಟು ಸರಳ ಪ್ರಶ್ನೆಯನ್ನ ವಿರೋಧ ಪಕ್ಷಗಳು ಕೇಳ್ಕೊಂಡ್ಬಿಟ್ಟಿದ್ರೆ ಸಾಕಾಗಿತ್ತು. Does DK ಶಿವಕುಮಾರ್ ವಾಂಟ್ ಎನಿ ಡಿಸ್ಕಷನ್ ಇನ್ ದಿಸ್ ಸೆಷನ್ ಅಟ್ ಆಲ್? ಯಾಕಂದ್ರೆ ಈ ಸದನ ಶುರುವಾಗಕ್ಕಿಂತ ಕೆಲವೇ ದಿನ ಮುಂಚೆ ಖಾತೆ ಹಂಚಿಕೆಯಾಗಿದೆ, ಬಿಡದಿ ಅಲ್ಲಿ ಗಲಾಟೆ ಆಗಿದೆ, ಆಮೇಲೆ ನೈಸ್ ವಿಚಾರವಾಗಿ ಅನೇಕ ಪ್ರಶ್ನೆಗಳಿಗೆ ಎತ್ತಿದ್ದಾರೆ. ಅಲ್ಲಿ ಹಣ್ಣೂರಲ್ಲಿ ಗೋಲಿಬಾರ್ ಆಗಿದೆ, KPSC ಕರ್ಮಕಾಂಡ ನಡೀತಾ ಇದೆ.
ಈ ಎಲ್ಲ ಸಂದರ್ಭಗಳ ನಡುವೆ ಸರ್ಕಾರಕ್ಕೆ ಚರ್ಚೆಗಳು ಬೇಕಾ ಬೇಡವಾ? ಇಟ್ನಾಳ್ ಸರ್ ಆನ್ ಅ ಲೈಟರ್ ನೋಟ್ ಒಂದು ಮಾತು ಹೇಳ್ತೀನಿ. ನನ್ಗೊಂದು ಸಿನಿಮಾ ಟೈಟಲ್ ನೆನಪಾಗಿತ್ತು. ಚನ್ನಬಸಪ್ಪ ಅವ್ರಿಗೆ ಸ್ವಾಗತಿಸ್ತೀನಿ. ಹಾಗೆ ಸ್ಟುಡಿಯೋನಲ್ಲಿ ಬಿಜೆಪಿಯ ಶಾಸಕರು ಚನ್ನಬಸಪ್ಪ ಅವ್ರು ನಮ್ ಜೊತೆ ಇದ್ದಾರೆ. ನಮಸ್ಕಾರ ಸರ್, ಸ್ವಾಗತ ನಿಮ್ಗೆ. ಒಂದು ಸಿನಿಮಾ ಟೈಟಲ್ ಇತ್ತು ಸರ್, ಹಠಮಾರಿ ಹೆಣ್ಣು ಕಿಲಾಡಿ ಗಂಡು ಅಂತ. ಇಲ್ಲಿ ಹಠಮಾರಿ ವಿಪಕ್ಷ ಕಿಲಾಡಿ ಸರ್ಕಾರ ಆಗೋಯ್ತು ಅಂತ. ನೀವು ಹೇಳ್ತೀರ ನೋಡಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಚರ್ಚೆ ಆಗ್ಬೇಕೋ ಬೇಡವೋ ಅನ್ನೋದು ಬರೀ ಡಿ ಕೆ ಶಿವಕುಮಾರ್ ಅವ್ರು ಮಾತ್ರ ನಿರ್ಧಾರ ಮಾಡ್ತಾ ಇಲ್ಲ, ವಿರೋಧ ಪಕ್ಷನೂ ನಿರ್ಧಾರ ಮಾಡ್ತಾ ಇದೆ. ಕೇಳ್ತಾ ಇದ್ಯಾ ಇಟ್ನಾಳ್ ಅವ್ರಿಗೆ? ಹಲೋ, ಸರಿಪಡಿಸಿ ಅದನ್ನ ಸರ್. ಹಠಮಾರಿ ವಿಪಕ್ಷ ಕಿಲಾಡಿ ಸರ್ಕಾರ ಆಗ್ಬೋದಾ? ಕಿಲಾಡಿ ಸರ್ಕಾರ ಅನ್ನೋದು ಜಗಜ್ಜಾಹಿರಾಗಿರೋಂಥ ಸಂಗತಿ. ಅಲ್ಲ, ಕಿಲಾಡಿ ಅಂದ್ರೆ ಜಾಣ ಅಂತ. ಅದನ್ನ ಯಾಕೆ ನೀವು ನೆಗೆಟಿವ್ ಆಗಿ ನೋಡ್ತೀರಿ? ನೋಡಿ, 2 ಬಿಲ್ ಬೇಕಾಗಿರೋ ಅಪಾರ್ಟ್ಮೆಂಟ್ ಅಲ್ಲಿ ಲಕ್ಷಾಂತರ ಜನ ಪ್ರಭಾವಿಸುವಂತ, ಲಕ್ಷಾಂತರ ಜನ ಜೀವನವನ್ನ ಸ್ಪರ್ಶಿಸುವಂತ ಒಂದು ಬಿಲ್ ಪಾಸ್ ಮಾಡ್ಕೊಂಡೇ ಬಿಟ್ಟು ನೋ ಡಿಬೇಟ್. ಆ ಪದದ ಅರ್ಥವನ್ನೇ ಬದಲಾವಣೆ ಮಾಡ್ಲಿಕ್ಕೆ ಹೊರಟ್ಬಿಟ್ಟಿದ್ದಾರೆ. ಕಿಲಾಡಿ ಅಂತ ಹೇಳಿದ್ರೆ ಮಾಡಬಾರ್ದನ್ನ ಮಾಡುವಂತ ಮಾನಸಿಕತೆ ಇರೋನು ಅಂತ. ಇದನ್ನ ಅರ್ಥ ಮಾಡ್ಕೋಬೇಕು. ಹೊಸ ವ್ಯಾಖ್ಯಾನ, ಫ್ಯಾಕ್ಟ್ ಇದು. ಯಾಕಂದ್ರೆ ಈ ಸರ್ಕಾರ ಎಷ್ಟು ಜನಕ್ಕೆ, ಈ ರಾಜ್ಯದ ಜನಕ್ಕೆ ಮಂಕುಬೂದಿ ಏರ್ಚೋ ಪ್ರಯತ್ನ ಮಾಡಿತು. ಯಾವ ವಿಷಯದಲ್ಲಿ? ಈ ಹಿಂದೆ ಇದೇ ಸಿದ್ದರಾಮಯ್ಯನವರು ಇವ್ರು ರಾಜೀನಾಮೆ ತಗೊಂಡ್ರು, ನಾಗೇಂದ್ರನ್ದು. ನಾನು ಅದಕ್ಕೆ ಒಂದು ಪ್ರಮುಖ ಪ್ರಶ್ನೆಗಳಲ್ಲಿ ಕೇಳಿದ್ದೀನಿ, ಅವತ್ತು ತಗೊಂಡಿದ್ದು ಸರಿ ಅಂತೀರಾ ಅಥವಾ ಇವತ್ತು ವಾಪಸ್ ಸೇರ್ಸ್ಕೊಂಡಿರೋ ತಪ್ಪು? ಅವತ್ತು ತಗೊಂಡ ಮೇಲೆ ಇವತ್ತು ಸೇರ್ಸ್ಕೊಳ್ಳೇಬಾರ್ದಿತ್ತು. ವಾದ ಏನ್ ಬರುತ್ತೆ ಅಂದ್ರೆ ಚನ್ನಬಸಪ್ಪ ಅವ್ರು ಹೇಳಿ ಸರ್. ನೋಡಿ, ಅವ್ರು ಹೇಳ್ತಾರೆ, ನೋಡಪ್ಪ ಅವತ್ತು ತನಿಖೆ ನಡೀತಾ ಇತ್ತು, ಅವ್ರ ಅಧಿಕಾರದಲ್ಲಿದ್ರೆ ತನಿಖೆನ ಒಂದ್ ರೀತಿ ಪ್ರಭಾವಿಸುವಂತಹ ಸ್ಥಾನ, ಮಾನ, ಶಕ್ತಿ, ಅಧಿಕಾರ ಅವ್ರಿಗೆ ಇರ್ತಾ ಇತ್ತು. ಬೇಡ, ಯಾರ ಮನ್ಸಲ್ಲೂ ಸಂಶಯ ಬೇಡ, ಅವ್ರನ್ನ ಇಳಿಸ್ಬಿಟ್ವಿ. ಇವತ್ತು ತನಿಖೆ ಚಾರ್ಜ್ ಶೀಟ್ ಫೈಲ್ ಆಯ್ತಲ್ಲ, ತನಿಖೆ ಇನ್ಯಾವ ಸಾಕ್ಷಿಗಳನ್ನ ಪ್ರಭಾವಿಸ್ತೀರಿ ಅನ್ನೋ ಪ್ರಶ್ನೆ ಅವ್ರು ಕೇಳ್ತಾರೆ. ಹೆಂಗ್ ಉತ್ತರ ಕೊಡ್ತೀರಿ ಇದಕ್ಕೆ? ಯಾಕೆ ಕೇಳ್ತೀರಿ ಅಂದ್ರೆ ನಮ್ ದುಡ್ಡಲ್ವಾ ಸರ್? ಎಷ್ಟು ಕೋಟಿ ರೂಪಾಯಿ ಖರ್ಚಾಯ್ತು ಸರ್? ಹೇಳ್ತೀನಿ ಪ್ಲೀಸ್. ಬಹಳ ಅಂಗೈ ಹುಣ್ಣಿಗೆ ಕನ್ನಡಿ ಹಾಕಬೇಕು. ಕರೆಕ್ಟ್ ಹೇಳಿದ್ರಿ. ಇದು ವಸ್ತುಸ್ಥಿತಿ ಅರ್ಥ ಮಾಡ್ಕೊಳ್ಳುವಂತ ಸಂದರ್ಭ. ಇನ್ ಡೀಟೈಲ್ ಚರ್ಚೆ ಮಾಡಿದ್ರು ಈ ಸರ್ಕಾರಕ್ಕೆ ನಿಜ ಜೀವನದಲ್ಲಿ ಬುದ್ಧಿ ಬರಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಮಾಡಬಾರ್ದನ್ನು ಮಾಡಿರುವಂಥ ನಾಗೇಂದ್ರ. ಯಾಕೆಂದರೆ ಚಂದ್ರಶೇಖರನ ಕೊಲೆ ಆಗಿದೆ, ಚರ್ಚೆ ನಡೆಸಿದ್ದೇವೆ ಶಿವಮೊಗ್ಗದಲ್ಲಿ ಹೋರಾಟ ಮಾಡಿದ್ದೇವೆ, ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ದೇವೆ ನಾವು. ಆದರೆ ಆತ್ಮಹತ್ಯೆ ಯಾವ ಕಾರಣಕ್ಕಾಯಿತು? ಅವತ್ತು ಕೂಡ ನಾನು ಚರ್ಚೆ ಮಾಡಬೇಕಾದ್ರೆ ಒಂದು ಒಳ್ಳೆ ಪದಪ್ರಯೋಗವನ್ನು ಮಾಡಿದ್ದೆ ನಾನು. ಇವತ್ತು ಅದನ್ನು ಚರ್ಚೆ ಮಾಡ್ತಾರೆ ಅನೇಕರು. ಸುಪಾರಿ ಕಿಲ್ಲರ್ ಸರ್ಕಾರ ಅಂತ ಮಾತ್ರ ನಾನು ಪದಪ್ರಯೋಗ ಮಾಡಿದ್ದೆ. ಯಾಕೆಂದ್ರೆ ಯಾರ್ಯಾರು ಬಲಿ ಆಗ್ತಾ ಇದ್ದಾರೆ ಇವ್ರು ಮಾಡುವಂತ ಆಟಕ್ಕೆ? ಒಬ್ಬ ಅಮಾಯಕ ಅಧಿಕಾರಿ, MPML ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ, ಅವನಿಗೆ ಜವಾಬ್ದಾರಿ ಕೊಟ್ಟರು, ಅವನ ಮೂಲಕ ಏನೇನೆಲ್ಲ ಮಾಡಿಸ್ಬಿಟ್ರು ಇವರು. ಆ ಕುಟುಂಬ ಇವತ್ತು ಬೀದಿಗೆ ಬಂದಿದೆಯಲ್ಲ, ಇದು ಕಿಲ್ಲಿಂಗ್ ಸರ್ಕಾರ ಅಲ್ವಾ? ಸುಪಾರಿ ಕಿಲ್ಲರ್ ಅಲ್ವಾ ಇದು? ಹಾಗಾದ್ರೆ ಇದನ್ನು ನಾವು ಚರ್ಚೆ ಮಾಡಿದ್ವಿ. ಇದನ್ನ ನಾನು ಹೇಳ್ತಾ ಇರೋಂಥದ್ದು, ಇಷ್ಟೆಲ್ಲ ನಡೆದಿರೋಂಥ ಈ ಸಂದರ್ಭದಲ್ಲಿ 187 ಕೋಟಿ ಹಗರಣ ಯಾರದ್ದು ಹಣ ಅದೇ ಹೇಳ್ರಿ? ಯಾವ ಬ್ಯಾಂಕಿಗೆ ಎಷ್ಟೆಟ್ಟು ಹೋಗಿದೆ ಅದೆಲ್ಲ ತನಿಖೆಯಿಂದ ಗೊತ್ತಾಗಿದೆ. ಪುಕ್ಷಟ್ಟೆ ಹೋಗ್ಬಿಡ್ತಾ ಹಾಗಾದ್ರೆ? ಇವನಿಗೆ ಗೊತ್ತಿಲ್ಲದೆ ಹೋಗ್ಬಿಡ್ತಾ ಹಾಗಾದ್ರೆ? ಯಾರಿಗೆ ತಲುಪಬೇಕಾಗಿದ್ದು? ವಾಲ್ಮೀಕಿ ಸಮಾಜದ ಬಂಧುಗಳಿಗೆ ಮಾತ್ರ ಅದು ಮೀಸಲಿಟ್ಟಿರುವಂಥ ಹಣ. ಏನು ಅನ್ಸೋದಿಲ್ಲ ಈ ರಾಜ್ಯ ಸರ್ಕಾರಕ್ಕೆ? ಇಡೀ ರಾಜ್ಯ ಸರ್ಕಾರ ನಾಗೇಂದ್ರನ ಪರ. ಯಾರು ನಾಗೇಂದ್ರ? ಭ್ರಷ್ಟಾಚಾರಿ, ವಾಲ್ಮೀಕಿ ಹಗರಣದ ರೂವಾರಿ. ಈ ಥರದವರು ಹೇಳ್ತಾರೆ. ಅವರು ರಮೇಶ್ ಬಾಬು ಕೂತಿದ್ದಾರೆ ಇವತ್ತು. ಆ ರಾಜ್ಯದಲ್ಲಿಲ್ವಾ, ಈ ರಾಜ್ಯದಲ್ಲಿಲ್ವಾ, ಅವರು ಮಾಡಬಾರದು ಮಾಡಿಲ್ಲ, ಅವರೆಲ್ಲ ಸಗಣಿ ತಿಂದಿದ್ದಾರೆ, ನೀವ್ಯಾಕೆ ತಿಂದವ್ರೆ ಹಿಡ್ಕೊಂಡಿದ್ದೀರಿ? ಅವರೆಲ್ಲ ಮಾಡಬಾರದು ಇವತ್ತು ಅಧಿಕಾರದಲ್ಲಿ ಇದಾರಾ? ಇಲ್ಲ, ಅವ್ರು ಯಾರು? ಆದ್ರೆ ಎಲ್ಲ ಒಂದು ಕಡೆ ನೋವಾಗ್ತಿರೋ ಸಂಗತಿ ಕ್ಲಾರಿಫೈ ಮಾಡ್ಬಿಡ್ತೀನಿ ನಾನು. ನನಗೆ ನೋವಾಗೋ ಸಂಗತಿ ಅಂತ ಹೇಳಿದ್ರೆ, ನೀವು ಮಾಡಿದ್ದೀರಿ, ನಾವು ಮಾಡ್ತೀವಿ, ನೀವು ಮಾಡಿಲ್ವಾ, ನೀವು ಮಾಡಿದ್ದೀರಿ. ಇದು ಇದಕ್ಕೆ ಉತ್ತರ ಅಲ್ಲ. ಇದಕ್ಕೆ ನಮ್ಮ ಪ್ರಶ್ನೆ ಹೆಂಗೆ ಅಂದ್ರೆ, ಈಗ ಕಳೆದ ವರ್ಷ ಗೋವಾನಲ್ಲಿ ನಿಮ್ ಸರ್ಕಾರ ಇದೆ, ಬಿಜೆಪಿ ಸರ್ಕಾರ. ಗೋವಾನಲ್ಲಿ ಬಿಜೆಪಿಯ ಸದಸ್ಯರೊಬ್ರೆ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ, ನನ್ ಕೆಲಸ ಮಾಡಿಸ್ಕೊಳ್ಲಿಕ್ಕೆ ನಾನು 15-20 ಲಕ್ಷ ಲಂಚ ಕೊಡ್ಬೇಕಾಯ್ತು ಅಂತ. ಯಾವ ಇಲಾಖೆಗೆ ಸಂಬಂಧಪಟ್ಟಂಗೆ ಮಾತಾಡ್ತಾರೆ, ಆ ಇಲಾಖೆಯ ಸಚಿವರು ಹೊರಗೆ ಬಂದು ಹೇಳ್ತಾರೆ, ನಿಮ್ಮ ಹತ್ರ ಪ್ರೂಫ್ ಇದ್ರೆ ಕೋರ್ಟ್ಗೆ ಹೋಗಿ, ನಿಮ್ಮ ಹತ್ರ ಪ್ರೂಫ್ ಇದ್ರೆ ಕಂಪ್ಲೇಂಟ್ ಕೊಡಿ, ನಿಮ್ಮ ಹತ್ರ ಪ್ರೂಫ್ ಇದ್ರೆ ಕೇಸ್ ಹಾಕಿ. ಸರಿ ಇದೆ. ಈಗ ಕಾಂಗ್ರೆಸ್ ಅವರಲ್ಲಿ ಆರೋಪ ಮಾಡಿದ್ರೆ ನಾವು ರಾಜಕೀಯ ಅಂತಿದ್ವಿ, ಸ್ವಪಕ್ಷೀಯರೇ ಹಿಂಗ್ ಮಾತಾಡ್ಬೇಕಾದ್ರೆ ಅಲ್ಲಿ ನಿಮ್ಮ ಮಾನದಂಡ ಅನ್ವಯಿಸ್ತೀವಲ್ಲ, ನೀವು ರೆಸಿಗ್ನೇಷನ್ ಮಾಡಬಾರ್ದು ಅಂತ ಹೇಳೋದಿಲ್ಲ ನಿಮಗೆ. ಆದ್ರೆ ಇಲ್ಲಿ ನಾವು ಡಾಕ್ಯುಮೆಂಟ್ ಕೊಟ್ಟಿದ್ದೇವೆ, ಅವನು ಡಾಕ್ಯುಮೆಂಟ್ ಕೊಡ್ಲಿ. ಯಾರು ಆಪಾದನೆ ಮಾಡ್ತಾರೆ ಅವ್ರು ಡಾಕ್ಯುಮೆಂಟ್ ಕೊಡಬೇಕು. ನಾವು ನಾಗೇಂದ್ರ ಮಾಡಬಾರ್ದನ್ನು ಮಾಡಿದಾನೆ ಅಂತ ಡಾಕ್ಯುಮೆಂಟ್ ಬಿಡಿಸಿ ಇಟ್ಟಿದ್ದೇವೆ.
ಆದರೆ ಈ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಏನೂ ಅನ್ಸೋದಿಲ್ಲ. ಇದು ನಮ್ಮದು ಮೂಲಭೂತವಾದಂಥ ಪ್ರಯತ್ನ. ಇಡೀ ಸದನ ನಾಗೇಂದ್ರನಿಗೋಸ್ಕರ, ಅವನ ರಕ್ಷಣೆಗೋಸ್ಕರ ಇವತ್ತು ವಾಲ್ಮೀಕಿ ಹಗರಣದ ರೂವಾರಿ ನಾಗೇಂದ್ರನನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಇಡೀ ಸರ್ಕಾರ ಒಂದಾಗಬೇಕಿತ್ತ. ಇವತ್ತು ಅನೇಕ ಚರ್ಚೆಗಳನ್ನು ಮಾಡೋ ಅವಶ್ಯಕತೆ ಇತ್ತು ನಮಗೆ. ಇವತ್ತು ಇನ್ನೂ ಇದೆಯಲ್ಲ, ಇನ್ನೂ ಇದೆ, ಆದರೆ 2 ದಿನ ಇದೆ, ಮಾಡ್ಬೋದಿತ್ತು. ಮುಂದಕ್ಕೆ ಯಾಕೆ ಹಾಕಿದ್ರಿ? ಅಗತ್ಯ ಇತ್ತಾ? ನಾಳೆ ಇದೆ, ಅದಾದ್ಮೇಲೆ 27ನೇ ತಾರೀಕಿದೆ, ಯಾಕೆ ಮುಂದಕ್ಕೆ ಹಾಕಿದ್ರಿ? ಇವನನ್ನ ಸೇಫ್ ಮಾಡ್ಲಿಕ್ಕೋಸ್ಕರ ಏನೆಲ್ಲ ಮಾಡ್ತೀರಿ ನೀವು ಕುತಂತ್ರಗಳನ್ನ ಅಂತ. ಅದಕ್ಕೆ ಕಿಲಾಡಿ ಅಂತ ಹೇಳಿದ್ರೆ, ಒಂದು ಕಿಲಾಡಿ ತಂದೊಳಗಡೆ ಜ್ಞಾನ ಅನ್ನೋಂಥ ಪದ ಪ್ರಯೋಗ ಅಲ್ಲ ಅದು. ಅದ್ರಲ್ಲಿ ಬರೀತಾರೆ ಕೂಡ ನನಗೆ ಒತ್ತಡ ಇತ್ತು ಅಂತ. ಆದ್ರೆ ಅದನ್ನ ನಾವು ಅಬೇಟ್ಮೆಂಟ್ ಟು ಸುಯಿಸೈಡ್ ಅನ್ನೋ ಒಂದು ಸೆಕ್ಷನ್ ಅಡಿಯಲ್ಲಿ ಅದನ್ನ ನಾವು ಪರಿಗಣಿಸ್ಬೋದು, ಕಾನೂನಿನ ವ್ಯವಸ್ಥೆ ಕೂಡ ಪರಿಗಣಿಸುತ್ತೆ. ಬಟ್ ಅದು ಸಾಕ್ಷಿ ಆಗೋಗುತ್ತಾ? ಇವರು ಶಾಮೀಲ್ ಇದ್ದಾರೆ ಅನ್ನೋದಕ್ಕೆ ಅದು ಪುರಾವೆ ಆಗೋಗುತ್ತಾ? ಕೋರ್ಟ್ ಅಲ್ಲಿ ಈ ಆತ್ಮಹತ್ಯೆಯ ಒಂದು ನೋಟ್ ಅಲ್ಲಿ ಬರ್ದಿರುವಂತಹ ಒಂದು ಆರೋಪ ಅಥವಾ ಅವರ ಒಂದು ಹೇಳಿಕೆ ಏನಿದೆ ಅದನ್ನ ಸಾಕ್ಷಿಯಾಗಿ ತಗೊಂಡು ನಾಗೇಂದ್ರ ಅವ್ರನ್ನ ಜೈಲಿಗೆ ಕಳಿಸ್ಬೋದಾ? ರಮೇಶ್ ಬಾಬು ಸರ್, ಇದು ಸಿಂಪಲ್ ಅಲ್ವಾ? ನೋಡಿ, ಅವರು ಎಷ್ಟು ನೋವಿಂದ ಹೇಳ್ತಾರೆ. ಅವ್ರು ಹೇಳ್ತಾರೆ ನೈತಿಕತೆಯ ವಿಷಯ ಇದೆ. ಒಬ್ಬ ವ್ಯಕ್ತಿಯ ಪರವಾಗಿ ನಿಂತ್ಕೊಳ್ಳೋದಕ್ಕೆ ಈಗ ಹಠ ಮಾಡ್ತಿರೋದು ಯಾರು? ಸರ್ಕಾರನ, ವಿಪಕ್ಷನ? ತಮ್ಮ ಪ್ರಶ್ನೆಗೆ ಬರೋಕ್ಕೆ ಮುಂಚೆ ಇನ್ನೊಂದೆರಡು ಭಾಳ ಗಂಭೀರವಾದಂಥ ವಿಚಾರ ಎತ್ತಿದ್ದಾರೆ. ಬಸವರಾಜ ಇಟ್ನಾಳ್ರವರು ನೈತಿಕತೆಯನ್ನು ಪದ ಬಳಸಿದ್ರು. ಆಮೇಲೆ ನಾನು ಬಸವರಾಜ ಇಟ್ನಾಳ್ರವ್ರ ಬಗ್ಗೆ ಹೇಳ್ತೀನಿ. ಸುಪಾರಿ ಕಿಲ್ಲರ್ ಅನ್ನೋ ಪದವನ್ನು ಚನ್ನಬಸಪ್ಪ ಅವರು ಸರ್ಕಾರ ಬಳಸಿದ್ದಾರೆ. ನನಗೊಂದೊಂದು ಸಲ BJP ಕಂಡ್ರೆ ಖುಷಿ ಆಗುತ್ತೆ. ಯಾಕೆಂದರೆ ಅವರ ಭಾಳ ದೀರ್ಘ ಆಳ ಅನುಭವದ ಮಾತುಗಳನ್ನ ಸಾರ್ವಜನಿಕ ಜೀವನದಲ್ಲಿ ಆಡ್ತಾರೆ. ಅದಕ್ಕೋಸ್ಕರ ಅವ್ನ ಕಂಡ್ರೆ ನನಗೆ ಭಾಳ ಖುಷಿ. ಈ ದೇಶದಲ್ಲಿ ಸುಪಾರಿ ಕಿಲ್ಲರ್ಗೆ ಯಾರಿಗಾರು ಇದೆ, ಸಂಘ ಪರಿವಾರದವ್ರಿಗೆ. ಮಹಾತ್ಮ ಗಾಂಧಿ ಹೆಂಗೆ ಸುಪಾರಿ ಕಿಲ್ಲರ್ಗೆ ಬಲಿಯಾದ್ರು ಅಂತೇಳಿ ದೇಶದ ಇತಿಹಾಸ ಬರುತ್ತೆ. ದಯಮಾಡಿ ಸುಪಾರಿ ಕೊಟ್ಟಿಲ್ಲ ನೋಡಿ. ನಾವು ಹೀಗೆ ಮಾತಾಡ್ತಿಲ್ಲ ನೋಡಿ. ಯಾರು ಕೊಟ್ಟಿರೋ ದಯಮಾಡಿ ಅಪ್ಸೆಟ್ ಆಗ್ಬೇಡಿ. ಮತ್ತೆ ಈ ದೇಶದ ಇತಿಹಾಸ ಹೇಳುತ್ತೆ. ಈ ದೇಶದ ನಿಮ್ ಸಂಘ ಪರಿವಾರದ ಇತಿಹಾಸ ನೋಡಿ. ಈಗ ನೀವು ಚರ್ಚೆ ಮುಂದುವರಿಸಿ, ನೀವು ಆಸ್ಪದ ಮಾಡ್ಕೊಡ್ತೀವಿ, ನಾನಲ್ಲ. ಅಧಿವೇಶನ ಇತಿಹಾಸ ಗೊತ್ತು. ಪದ ಬಳಕೆ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಎಚ್ಚರಿಕೆ ಇರಬೇಕು. ನಾನಲ್ಲ, ಸುಪಾರಿ ಕಿಲ್ಲರ್ ಅಂತ ಪದ ಬಳಸಿದ್ದು ಚನ್ನಬಸಪ್ಪ ಅವರು. ಅವಾಗ ಇತಿಹಾಸ ಹೇಳ್ಬೇಕಲ್ಲ. ನೀವೇ ನಿಮ್ಮ ಅನುಭವ ನಾಥುರಾಮ್ ಗುಡ್ಸಿ ಅನುಭವ ಹೇಳ್ತಾ ಇದ್ದೀರಾ. ನಾನು ಕಾಂಗ್ರೆಸ್ ಎಲ್ಲ ಸಂಘ ಪರಿವಾರದ ಬ್ಲಡ್ ಸರ್, ದಯವಿಟ್ಟು ಮಾತಾಡೋಣ. ಬನ್ನಿ ಬಾಬು ಸರ್, ಬನ್ನಿ. ನಾನು ಟು ದ ಪಾಯಿಂಟ್ ಬಿಟ್ಟು ಆಚೆ ಹೋಗಲ್ಲ. ನೀವು ಪದ ಬಳಕೆ ಮಾಡ್ಬೇಕಾದ್ರೆ ಎಚ್ಚರಿಕೆ ನಿಮ್ಗಿರ್ಬೇಕು, ನನ್ಗಲ್ಲ. ದೇಶದ ಸುಪಾರಿ ಕಿಲ್ಲರ್ಸ್ ನೀವೇ, ಸಂಘ ಪರಿವಾರದವರು. ನೋಡಿ ನೀವು ರಿಯಾಕ್ಟ್ ಆದ್ರೆ ಅವ್ರಿಗೆ ಆಸ್ಪದ ಮಾಡ್ಕೊಟ್ಟಂಗೆ ಬಿಡಿ ಬಾಬು ಸರ್. ಏನ್ ಹೇಳಿದ್ರು ಕೇಳಿಸ್ಕೋಬೇಕು.
ಸುಪಾರಿ ಕಿಲ್ಲರ್ ಪದ ನ್ಯಾಯಾಲಯ ಆದೇಶ ಕೊಟ್ಟಿದೆ. ಸುಪಾರಿ ಕಿಲ್ಲರ್ ಅಂತಲ್ಲ, ಸುಪಾರಿ ಕಿಲ್ಲರ್ ನೋಡಿ. ಬಿಜೆಪಿ ನಾನ್ ಕೇಳ್ತೀನಿ, ಅಡ್ವೊಕೇಟ್ ನಾನು ಹೇಳ್ತೀನಿ ಕೇಳಿ. ಯಾವ ರಾಹುಲ್ ಗಾಂಧಿನ ಕ್ಷಮೆ ಕೇಳಿಲ್ಲ, ಯಾವ ರಾಹುಲ್ ಗಾಂಧಿನ ಕೇಳಿಲ್ಲ. ನಿಮ್ ಬ್ಲಡ್ ಅದು ಏನ್ ಬ್ಲಡ್ ನಾನು ಹೇಳ್ತೀನಿ ಕೇಳಿ. ಅಡ್ವೊಕೇಟ್ ನಮ್ದು ಆ ಬ್ಲಡ್ ಅದು ನಿಮ್ಮ ಅಡ್ವೊಕೇಟ್ ಬೇರೆ, ಸುಪಾರಿ ಕಿಲ್ಲರ್ ಬ್ಲಡ್ ನಿಮ್ದು. ಅಡ್ವೊಕೇಟ್ ಅಂತ ಹೇಳಿ ನಿಮ್ಮ ಅಡ್ವೊಕೇಟ್ ಬ್ಲಡ್ ಬೇರೆ. ನಿಮ್ಮ ಬ್ಲಡ್ ಯಾವುದು ಸತ್ಯ ಇದೆ, ಸತ್ಯ ಬ್ಲಡ್ ಸುಪಾರಿ ಬ್ಲಡ್ ಮೂವತ್ತು ಸೆಕೆಂಡ್ ಬಿಟ್ಬಿಡಿ. ಅವ್ರ ಪಾಯಿಂಟ್ ಸಂಗಂತ ಅವ್ರು ಹೇಳಿದ್ದಕ್ಕೆ ನೀವು ಪ್ರತಿಯಾಗಿ ಹೇಳಿರಂತೆ. ಆಮೇಲೆ ಬಾಬು ಸರ್ ಬನ್ನಿ. ಒಂದು ಅದಾಯ್ತು, ಮೊದಲನೇ ಸುಪಾರಿ ಕಿಲ್ಲರ್ ಸಂಬಂಧಪಟ್ಟಂತೆ ಇದು ನನ್ನ ಎಕ್ಸ್ಪ್ಲನೇಷನ್. ನೀವು ಹೇಳಿದ್ರಿ. ಎರಡನೇದು ಪಾಪ ಅವ್ರು ಹೇಳಿದ್ರು ಸೂಸೈಡ್ ಮಾಡ್ಕೊಂಡ್ರು, ಅವ್ರಿಗೆ ಅನ್ಯಾಯ ಆಯ್ತು. ಇಲ್ಲ ಸೂಸೈಡ್ ಅಲ್ಲ, ಅದಿನ್ನ ಬರ್ತೀನಿ. ಸೂಸೈಡ್ ಆಮೇಲೆ ಸೂಸೈಡ್ ಆಗಿರ್ತಕ್ಕಂಥದ್ದು ಯಾರ್ಯಾರು ಪಾಪ ಬೆಳಗಾವಿ ಸಂತೋಷ್ ಸೂಸೈಡ್ ಮಾಡ್ಕೊಂಡ, ಅಪಾಯಿಂಟ್ಮೆಂಟ್ ಕೊಟ್ಟರು ಇಲ್ವೋ ಜನಕ್ಕೆ ಗೊತ್ತಿದೆ. ಈಶ್ವರಪ್ಪ ಪ್ರಕರಣದಲ್ಲಿ ಅವ್ನೇನು ಡೆತ್ ನೋಟ್ ಬರ್ದಿಟ್ಟಿದ್ರು, ಏನಕ್ಕೆ ಸೂಸೈಡ್ ಮಾಡ್ಕೊಂಡ್ರು ಕಾಂಟ್ರಾಕ್ಟ್ ಅಂತೇಳಿ ದೇಶಕ್ಕೆ ಗೊತ್ತಿರ್ತಕ್ಕಂಥದ್ದು ಇವತ್ತಿನವರೆಗೂ ಬಿಜೆಪಿ ಕೈಲಿ ಉತ್ತರ ಕೊಡಕ್ಕಾಗಿಲ್ಲ. ದಯಮಾಡಿ ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ. ಚನ್ನಬಸಪ್ಪ ಅವ್ರು ಮಾತಾಡ್ತಾ ಇನ್ನೊಂದು ಪದ ಬಳಸಿದ್ರು. ರಮೇಶ್ ಬಾಬು ಅವರು ಯಾವ್ದು ಅಂಕಿಅಂಶ ಕೊಟ್ಬಿಡ್ತಾರೆ, ಯಾವ್ದು ಹೇಳಕ್ ಹೋಗ್ತಾರೆ, ಬೇರೆ ರಾಜ್ಯದ್ದೆಲ್ಲ ಹೇಳಕ್ ಹೋಗ್ತಾರೆ, ಯಾರೋ ಸಗಣಿ ತಿಂದ್ರೆ ಇವ್ರು ತಿನ್ಬೇಕನ್ನೋ ಪದ ಬಳಸಿದ್ರು. ನಾನು ಚನ್ನಬಸಪ್ಪ ಅವ್ರಿಗೆ ಅಭಿನಂದನೆ ಹೇಳ್ತೀನಿ, ಯಾಕೆಂದರೆ ಸಗಣಿ ತಿಂದಿದ್ದು ಒಪ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಯಾಕೆ ಅವರ ಪದ ಬಳಕೆ ಮಾಡಿದ್ರು ಅಂದರೆ, ಹಿಂದೆ ಒಂದು ಚರ್ಚೆನಲ್ಲಿ ಅವ್ರನ್ನ ಇಬ್ಬರು ಭಾಗವಹಿಸಿದಾಗ ನಾನು ಹೇಳಿದೆ, BJP ಸರ್ಕಾರ ಈ ದೇಶದಲ್ಲಿ ಎಲ್ಲೆಲ್ಲಿದೆ, ಎಷ್ಟೆಷ್ಟು ಜನ ಮಂತ್ರಿಗಳ ಮೇಲೆ ಏನೇನು ಆರೋಪ ಇದೆ, ಈ ಕಾರಣಕ್ಕೆ ಅವ್ರು ಅದನ್ನ ಹೇಳಿದ್ದು. ಯಾರೋ ಸಗಣಿ ತಿಂದರೆ ನೀವು ಯಾಕೆ ತಿಂತೀರಾ ಅಂತೇಳಿ. ಅದನ್ನೇ ದಯಮಾಡಿ ಇಟ್ನಾಳ್ ಅವ್ರು ಮಾತಾಡ್ತಾ ಇರೋದು ನೈತಿಕತೆ ಅಂತೇಳಿ. ನಾನು ಅದಕ್ಕೆ ಇಟ್ನಾಳ್ ಅವ್ರ ಹೆಸರು ನಾನು ಕೋಟ್ ಮಾಡಿದ್ದು, ಆಮೇಲೆ ನಿಮ್ಗೆ ಉತ್ತರ ಕೊಡ್ತೀನಿ ಅಂತೇಳಿ. ನಾನು ಖಂಡಿತ ನಾಗೇಂದ್ರ ಅವ್ರ ವಿಷಯಕ್ಕೆ ಯಾರೇ ಪ್ರತಿಭಟನೆ ಮಾಡಿದ್ರೆ, ಯಾರು ಪ್ರಶ್ನೆ ಎತ್ತಾರೆ, ಖಂಡಿತ ನಂದು ವಿರೋಧ ಇಲ್ಲ. ಆ್ಯಸ್ ಎ ಅಪೋಸಿಷನ್ ಪಾರ್ಟಿ ಅವ್ರು ಚರ್ಚೆ ಮಾಡೋಂಥದ್ದು, ಪ್ರಶ್ನೆ ಮಾಡೋಂಥದ್ದು ಸ್ವಾಭಾವಿಕ. ಯಾರು ಚರ್ಚೆ ಮಾಡಬೇಕು, ನಿಮ್ಮ ನೈತಿಕತೆ ಸರಿ ಇದ್ದಾಗ ನೀವು ಅವ್ರನ್ನ ಪ್ರಶ್ನೆ ಮಾಡಬೇಕು. ಅದಕ್ಕೆ ನಾನು ಹೇಳಿದ್ದು ಇಟ್ನಾಳ್ ಅವ್ರಿಗೆ ಆಮೇಲೆ ಉತ್ತರ ಕೊಡ್ತೀನಿ ಅಂತೇಳಿ. ನಾನು ಮಂತ್ರಿಗಳು ನೀವು ರಾಜೀನಾಮೆ ತಗೊಂಡಿದ್ದೀರಾ, ಹೀನಸ್ ಕೇಸು. ಇಲ್ಲಿ ನಾಗೇಂದ್ರದು 89 ಕೋಟಿ ಆರೋಪ ಇತ್ತು, ಅದರಲ್ಲಿ 5 ಕೋಟಿ ರೀಫಂಡ್ ಆಯಿತು, 84 ಕೋಟಿ ಆರೋಪ ಬಂತು, ಅದರಲ್ಲಿ 79 ಕೋಟಿ ರಿಕವರಿ ಮಾಡಿದ್ದಾರೆ. ಇನ್ನು 4 ಕೋಟಿ 60 ಲಕ್ಷನ 65 ಲಕ್ಷನ ರಿಕವರಿಗೆ ಬ್ಯಾಲೆನ್ಸ್ ಇರ್ತಕ್ಕಂಥದ್ದು. ಅದು ಸಣ್ಣ ಅಮೌಂಟು, ಬಟ್ ಹಂಗಂತೇಳಿ ನಾನು ಅದನ್ನು ಸರಿ ಅಂತ ಹೇಳೋದಿಲ್ಲ. ಅದು ಒಂದು ಕಡೆ. ಇವತ್ತು ಕೊಲೆ, ರೇಪು, ಮತ್ತೊಂದು ಫ್ರಾಡು, ಎಷ್ಟು ಜನ BJP ಮಂತ್ರಿಗಳು ಯಾವ್ಯಾವ ರಾಜ್ಯದಲ್ಲಿ, ಅದನ್ನೇ ಅವ್ರು ಹೇಳಿದಾಗಲೇ ಯಾವುದೋ ಪಟ್ಟಿ ಎದ್ದು ಬಿಡ್ತಾರೆ ರಮೇಶ್ ಬಾಬು ಅಂತೇಳಿ. UP-ನಲ್ಲಿ 24 ಜನ BJP ಮಿನಿಸ್ಟರ್ ಆಸ್ ಆನ್ ಟುಡೇ ಸೀರಿಯಸ್ ಚಾರ್ಜಸ್ ಎಲ್ಲೆಲ್ಲ ಯಾಕೆ ಹೋಗೋಣ. ಚನ್ನಬಸಪ್ಪ ಅವರೇ, ನಾನು ನೀವು ಬರೋ ಮುಂಚೆ ಒಂದು 4 ಅವ್ರ ನಿಮಿಷ ಕೇಳ್ಬೇಕು. ತಾವು ಅನುಭವಿಸ್ತಿದ್ದೀರಿ. ನಾನು 4 ಪ್ರಶ್ನೆ ಕೇಳಿದೆ. ಆ 4 ಪ್ರಶ್ನೆನಲ್ಲಿ ಚನ್ನಬಸಪ್ಪ ಅವರೇ 4ನೇ ಪ್ರಶ್ನೆ ಇದೇ ಆಗಿತ್ತು. ಏನ್ ಹೇಳಿ, ಬಿಜೆಪಿ ಇಲ್ಲಿ ಯಾವ ಒಂದು ಲಾಜಿಕ್ ಅಥವಾ ತರ್ಕವನ್ನ ಇಲ್ಲಿ ಅನ್ವಯಿಸ್ತಿದೆ, ಅನುಷ್ಠಾನಕ್ಕೆ ತಂದಿದೆ, ತಾನು ಅಧಿಕಾರದಲ್ಲಿರುವಂತ ಬೇರೆ ಎಲ್ಲಾ ರಾಜ್ಯಗಳಲ್ಲೂ ಅದೇ ಮಾನದಂಡ, ಅದೇ ತರ್ಕ ಅನ್ವಯಿಸುತ್ತಾ ಪ್ರಶ್ನೆ. ನೀವು ರಾಷ್ಟ್ರೀಯ ಪಕ್ಷ, ಇವರು ರಾಷ್ಟ್ರೀಯ ಪಕ್ಷ. ನೀವು ಕರ್ನಾಟಕಕ್ಕೂ ಒಂದು ನ್ಯಾಯ, UP-ಲೂ ಒಂದು ನ್ಯಾಯ ಅಂತ ಆಗ್ಬಾರ್ದು. ಹಾಗೆ ಮಾಡಲ್ಲ ನಾವು. ಆಯ್ತು, ಅದನ್ನೇ ಅವ್ರು ಹೇಳ್ತಾ ಇರೋದು. ಅದನ್ನೇ ಈಗ ಅವರು ಅವರ ಪ್ರಕರಣವನ್ನ ಸಮರ್ಥಿಸ್ಕೋಬೇಕು ಅಥವಾ ಅದನ್ನ ವಾದ ಮಾಡ್ಬೇಕು ಅಂದ್ರೆ ಕೈಯಲ್ಲಿ ಅಂಕಿಅಂಶ ಇಟ್ಕೋಬೇಕಲ್ಲ. ನೋಡಿ, ಒಂದು ಕೆಲಸ ಮಾಡಿದ್ವಿ ಪ್ಲೀಸ್. ನೀವು ನನಗೆ ಹೇಳಿ ಸಬ್ಜೆಕ್ಟ್ ಬೇರೆ ಫಾರ್ ಯುವರ್ ಸೆಕೆಂಡ್ ಪ್ಲೀಸ್. ನಾಗೇಂದ್ರ ಅಂದ್ರೆ ಸಬ್ಜೆಕ್ಟ್ ಇಲ್ಲ. ಈಗ ನನಗೆ ಹೇಳಿದಾಗ ಬೇರೆ, ಅದು ಬೇರೆ ಇದೆ. ಅದಾನಿ ಬಗ್ಗೆ ಅದು ಆಗ್ಲಿಲ್ಲ ಬಿಡಿ. ಅದಾನಿ ಬಗ್ಗೆ ನೀವು ಚರ್ಚೆ ಯೋಚನೆ ಮಾಡಿದೀವಿ ಇವತ್ತು. ಅದಾನಿಗೆ ಯಾರ್ಯಾರು ರೆಡ್ ಕಾರ್ಪೆಟ್ ಹಾಕ್ತಿರೋದೀಗ, ಯಾರ್ಯಾರು ಮನ್ಸಿಗೆ ಬಂದಾಗ ಮಾತಾಡಿದ್ದು ಇಲ್ಲ ಇಲ್ಲ. ಇದೇ ಕಾಂಗ್ರೆಸ್. ಏನಾಗುತ್ತೆ ಗೊತ್ತಾ, ಅದಾನಿ ಅಂತ ಹೋದ್ರೆ
ಡೈವರ್ಟ್ ಆಗ್ಬಿಡ್ತೀವಿ. ಅದೇ ಹೇಳ್ತಿರೋದು. ಆಗೋದ್ ಬೇಡ, Divert ಮಾಡ್ಬೇಡಿ ಅಂತ ಬಾಬು ಸರ್, ಹೇಳ್ತೀನಿ. ಬಾಬು ಸರ್, ಅದಾನಿ ಬಗ್ಗೆ ನೀವು- ಪಾಯಿಂಟ್ ಅರ್ಥ ಆಯ್ತು. ನೀವು ಪೂರ್ತಿ ಪಟ್ಟಿ ಅದಾನಿ ಓದಿದ್ರೆ ಬಗ್ಗೆ ನೀವು- ಕಾರ್ಯಕ್ರಮ ಮುಗ್ದೋಗ್ತದೆ. ಓದ್ತಾ ಇಲ್ಲ ನಾನು ಸ್ಟೇಟ್ ನಾವು ಅದಾನಿ ಹೇಳಿದ ತಕ್ಷಣ ನೀವು ನಿಮ್ಮ ಪದ ಅಲ್ಲ, ಪದ ಗೊತ್ತಾಯ್ತು ಬಿಡಿ, ಎಷ್ಟು ಸಲ ಗೊತ್ತಾಯ್ತು. ಹೇಳ್ಬಿಡ್ತೀವಿ. ಆದ್ರೆ ನಾನು ಅವಾಗ್ಲೇನು ಹೇಳ್ದೆ ನಿಮ್ಗೆ ಆ 4 ಪ್ರಶ್ನೆಯಲ್ಲಿ ಇದು ಒಂದು ಪ್ರಶ್ನೆ. Yes, yes, ನಾನು ಮುಗಿಸ್ತೀನಿ. ಹೋಲಿಕೆಗೆ ಬೇರೆ ಬೇರೆ ಯಾರ್ದಾಗೆ ಪ್ರಕರಣ ಹೇಳ್ತೀನಿ? ತರ್ತಾ ಇದ್ದೀರಿ. ಖಂಡಿತ ಬಿಹಾರದಲ್ಲಿ ನಾನು ಆಗ್ಲೇ UP ಹೇಳಿದೆ. ಬಿಹಾರದಲ್ಲಿ 7 ಜನ ಮಿನಿಸ್ಟರ್ ಬಿಜೆಪಿ ಮಿನಿಸ್ಟರ್ ಮೇಲೆ ಸೀರಿಯಸ್ ಚಾರ್ಜಸ್. ಒಡಿಸ್ಸಾದಲ್ಲಿ 14 ಜನ ಬಿಜೆಪಿ ಮಿನಿಸ್ಟರ್ ಮೇಲೆ ಸೀರಿಯಸ್ ಚಾರ್ಜಸ್. ಮಹಾರಾಷ್ಟ್ರದಲ್ಲಿ ಯಾವ charges? ನೀವು ಬದುಕಿರೋರಲ್ಲಿ ಏನ್ ಕಾಂಗ್ರೆಸ್ ಅಲ್ಲಿ ಬದುಕಿದೆ ತಾನೇ? ಹೋರಾಟ ಮಾಡಿ. ಫೈನಾನ್ಷಿಯಲ್ ಮಿಸ್ಅಪ್ರಾಪ್ರಿಯೇಷನ್, ಫೈನಾನ್ಷಿಯಲ್ ಫ್ರಾಡ್ ಆಗಿದೆಯಾ? ಆಗ್ಲೇ ಹೇಳ್ತೀನಿ. ಕ್ರಿಮಿನಲ್ ಕೇಸ್ ಆದ್ರೆ ಮಾನದಂಡ ಬೇರೆ. ಅಲ್ಲ ಸರ್, ಒಂದು ನಿಮಿಷ. ಕ್ರಿಮಿನಲ್ ಕೇಸ್ ಅಂದ್ರೆ ಬರೀ FIR ಬೇಲಬಲ್ ಅಫೆನ್ಸ್ ಅಲ್ಲ. ಗ್ರೀವಿಯಸ್ ಅಫೆನ್ಸಸ್, ಸೀರಿಯಸ್ ಅಫೆನ್ಸಸ್, ಇದು ರೇಪು, ಮರ್ಡರು, ಫ್ರಾಡು, ಈ ಅಫೆನ್ಸಸ್ ಸೀರಿಯಸ್ ಅಫೆನ್ಸಸ್. 180 ಕೋಟಿ ಹಗರಣ ನಡೆದಿದ್ಯಾ? 150,000 ಕೋಟಿ ನಡೆದಿದೆ. ಅಲ್ಲ, ಈಗ ಚನ್ನಬಸಪ್ಪ ಅವ್ರು ಹೇಳ್ದಂಗೆ ನೀವು ಹೋರಾಟ ಮಾಡ್ಬೋದಲ್ಲ ಅಲ್ಲಿ. ನಿಗಮದ ಹಣ ಹಿಂಗೆ ಒಡಿಶಾದಲ್ಲೂ ನೀವು ಯಾವ ಇದ್ದೀರಿ. ಸರ್ಕಾರದಲ್ಲಿ ಆಗಿದೆ? ಅಲ್ಲ, ನಿಮಿಷ. ಜೋಶಿ ಅವರೇ, ಹೇಳಿ. ಅವರು ಮಹಾತ್ಮ ಯಾವ ಫೇರ್ ಮಾಡೋದು ಸರ್ಕಾರದಲ್ಲಿ? ನಾನು ಅವ್ರಿಗಿನ್ನ ಚೆನ್ನಾಗಿ ಡಿಫೈನ್ ಮಾಡ್ತೀನಿ. ಯಾವ ಸರ್ಕಾರದಲ್ಲಿ? ಅವ್ರಿಗಿನ್ನ ಚೆನ್ನಾಗಿ ಆಯ್ತು, ಅವ್ರಿಗೆ define ಮಾಡು. ಮಾಡ್ತೀನಿ ನಾನು. ಸರ್, ಮಾಡಿ. ಈಗ ಅಲ್ಲ, ಇಲ್ಲಿ ತಪ್ಪೇನಿದೆ? ಅಲ್ಲ, ಈಗ ಹೋಲಿಕೆ ಅಲ್ಲ, ಸರ್, ಮಾಡೋದು ತಪ್ಪೇನು? ಯಾವ್ದು ಹೋಲಿಕೆ ಮಾಡುವ? ಯಾವ್ದು ಹೋಲಿಕೆ ಮಾಡೋದು? ಈಗ ಯಾವ್ದಾದ್ರು ನಿಗಮದೊಳಗಡೆ ಯಾರು ಅದನ್ನ ದುಡ್ಡು ಎತ್ಕೊಂಡು ಹೋಗಿದಾರ? ಅಂದ್ರೆ ಎಕ್ಸಾಕ್ಟ್ ಹೋಲಿಕೆ ಬೇಕು ನಿಮ್ಗೆ. 100%. ನಿಗಮನೇ ಯಾವ್ದು ತರ್ಬೇಕು. ಅದಕ್ಕೆ ಯಾವ್ದು ಪ್ರಕರಣ ಪ್ರಕರಣ ಆಗಲ್ಲ ನಿಮ್ಗೆ. ನಿಮ್ಗೆ ಮಾಡ್ಬಾರ್ದು. ನಿಗಮ ಆಹಾ. ನೀವು ಇಲ್ಲಿ ಸಬ್ಜೆಕ್ಟ್ ತಂದಿದ್ದು ಯಾವುದು? 187 ಕೋಟಿ ಹಗರಣ. ಆಯ್ತು. ನಾವು ಅದ್ರ ಬಗ್ಗೆನೇ ಚರ್ಚೆ ಮಾಡ್ತೀವಿ. ಇಲ್ಲ, ಇಡೀ ರಾಜ್ಯ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ನಾನು ಅದಕ್ಕೆ ನೀವು ಕೇಳಿದೆ. ಓವರ್ ಆಲ್ ಚರ್ಚೆ ಮಾಡೋದಾದ್ರೆ ಓವರ್ ಆಲ್ ಚರ್ಚೆನೇ ಅಲ್ಲ, ಓವರ್ ಆಲ್ ಚರ್ಚೆ ಬಹಳ ಸ್ಪೆಸಿಫಿಕ್ ಚರ್ಚೆ. ಸ್ಪೆಸಿಫಿಕ್ ಅಂತ ಆದ್ರೆ ಸ್ಪೆಸಿಫಿಕ್ ನಾಗೇಂದ್ರ ಮಾತ್ರ, ಚನ್ನಬಸಪ್ಪ ಅವರೇ ನಾಗೇಂದ್ರ ಮಾತ್ರ. ಬಹಳ ಚೆನ್ನಾಗಿ ಹೇಳಿದಿರಿ. ನಾಗೇಂದ್ರ ಮಾತ್ರ Yes. ಚರ್ಚೆ ಆಗ್ತಿರೋದು. ಆದ್ರೆ ಆ ನಾಗೇಂದ್ರ ಅವರ ಆರೋಪಕ್ಕೆ ಸರಿಸಮನಾದ ಆರೋಪ ಯಾವ್ದಿದೆ ಒಂದೇಳಿ? ಈಗ ಹೇಳಿದ್ರಲ್ಲ ಯಾವ ಒಂದೇಳಿ ನೀವು ಹೇಳಿದ್ರಲ್ಲ ಯಾವ ಭ್ರಷ್ಟಾಚಾರದ ಆರೋಪ ಬೇರೆ. ಇವು? ನೇರ ಒಬ್ಬ ಅಧ್ಯಕ್ಷನಾಗಿ ಇಲ್ಲ, ಅಧ್ಯಕ್ಷನಾಗಿ ಬಹುತೇಕ direct ಅವರು ಆಗಿ ಇಲ್ಲ. ರಾಮ ಮಂದಿರದ ಉಂಡಿ ಕಲ್ಲು ನೇರವಾಗಿ ಕೇಳ್ತಿರ್ಬೋದು, ಉಂಡಿ ಕಲ್ಲು ಸರ್ಕಾರದ ಕೇಳ್ತಿರ್ಬೋದು. ಅಲ್ಲ, ಅದು ಸರ್ಕಾರದ ಏನ್ ಆ, ಜಾಸ್ತಿ ಇದೆ? ಇನ್ನೇನಿದೆ? ಇದಕ್ಕೆ ಹೇಳಿದ್ರಿ. ಇನ್ನೇನಿದೆ? ಇವ್ರ ಉಂಡಿ ಕಲ್ಲು ಇನ್ನೇನಿದೆ ನೈತಿಕತೆ ಕೇಳೋದಕ್ಕೆ? ನಾಗೇಂದ್ರನನ್ನ ಒಂದ್ಸರಿ ನೋಡಿ, ಒಪ್ಪಬೇಕು ಬಿಟ್ರೆ ಅವ್ರು ಅವ್ರಿಗೆ ಮಾತಾಡೋದು ಏನೂ ಇಲ್ಲ ಸರಿ ಅವ್ರಿಗೆ. ಆಗಿದೆ. ಹೋಗ್ಲಿ, ಅವ್ರಿಗೆ ಒಂದು ಪ್ರಶ್ನೆ ಅವ್ರಿಗೆ ಕೇಳ್ಬಿಡ್ತೀನಿ, ಆಮೇಲೆ ನಮ್ಗೆ ಮಾತಾಡ್ತೀನಿ, ಹೇಳಕ್ಕೆ ಬರ್ತಾ ಇಲ್ಲ, ಮಾತಾಡ್ತೀನಿ, ಪಟ್ಟಿ ಪುಸ್ತಕ ಹೇಳಕ್ಕೆ ಮಾತ್ರ ಬರ್ತಾ ಇಲ್ಲ. ಮಾತಾಡು. ಚನ್ನಬಸಪ್ಪ ಅವರೇ, ಏನಿಲ್ಲ. ಇಲ್ಲಿ ಒಂದು ವಿಶ್ಲೇಷಣೆ ಅವ್ರಿಗೆ ಏನು ಅವರಿಗೆ ಅಲ್ಲ, ಚನ್ನಬಸಪ್ಪ ಅವರೇ ಹೇಳಿದ್ರೆ ನೀವು ಕೇಳಿ. ಈಗ ನಾ ಕೇಳ್ತೀನಿ, ಕೇಳಿ. ಹೇಳಿ ಸರ್. ನಿಮ್ಗೆ ಏನಾಯ್ತು ಸರ್? ಇಲ್ಲಿ ಬಿಜೆಪಿ ವಿರೋಧ ಪಕ್ಷಗಳು, ನಿಮ್ಮ ರಾಜಕೀಯ ವಿರೋಧಿಗಳೆಲ್ಲ ಹೇಳ್ತಾ ಬಂದ್ರು, ಮೊನ್ನೆ ಒಂದು 3 ಬಾಗ್ಲು ಆಗೋಗಿದೆ, ಅದು ಇನ್ನ ಊರು ಬಾಗ್ಲಾಗೋದು ಒಂದು ಬಾಕಿ, ಬೇಡ ಹೀಗೆ, ಹಾಗಾಗಿ ಇನ್ನೇನು ವಿಪಕ್ಷ ಇಲ್ಲ ಅನ್ನೋ ರೀತಿ ಆಗೋಯ್ತು. ಆದ್ರೆ ಇವತ್ತಿನ ದಿನ ಈ ನಾಗೇಂದ್ರ ಪ್ರಕರಣ ನಿಮ್ಮ ಪಕ್ಷಕ್ಕೆ, ವಿರೋಧ ಪಕ್ಷಕ್ಕೆ ಒಂದಾಗುವಂತ ಒಂದು ಅವಕಾಶ, ಅನಿವಾರ್ಯತೆ, ವೇದಿಕೆನ ಸೃಷ್ಟಿ ಮಾಡಿಕೊಡ್ತು. ನಮ್ಮ ಪಾರ್ಟಿ ಬಿಕ್ಕಟ್ಟಲ್ಲಿದ್ದಂತ ಪಕ್ಷ ಒಗ್ಗಟ್ಟಾಗೋದಕ್ಕೆ ನಿರ್ಮಾಣ ಆಗೋಯ್ತು ಪರಿಸ್ಥಿತಿ ಅಂತ. ನಮ್ಮಲ್ಲಿ ಯಾವ ಬಿಕ್ಕಟ್ಟು ಇಲ್ಲ ರೀ. ಹೇಳೋದನ್ನ ನಾವು ನಂಬಕ್ಕಾಗಲ್ಲ. ಹಾ. ಏನು ಬಿಕ್ಕಟ್ಟಿದೆ? ಮಣ್ಣು ಕಾಂಗ್ರೆಸ್ ಇರೋ ಅಷ್ಟಿದೆಯಾ? ಅದು ಬೇರೆ. ಆದ್ರೆ ಈ ವಿಷಯದೊಳಗಡೆ ನಾವು ಯಾಕೆ ನೀವು ನಾಗೇಂದ್ರ ಪ್ರಕರಣ ಬಿಡ್ತಿಲ್ಲ ಅನ್ನೋ ಕಾರಣಕ್ಕೆ ಯಾಕೆ ನಾನು ಬಿಡಲ್ಲ ಅಂತ ವಿಶ್ಲೇಷಣಾತ್ಮಕವಾಗಿ ಕೇಳ್ತೇನೆ. ಯಾಕೆ ಬಿಡಬಾರ್ದು ಅಂತ ಹೇಳಿದ್ರೆ, ಯಾರು ಬಿಡಬಾರ್ದು. ಈ ರಾಜ್ಯದ ಒಬ್ಬ ಪ್ರಜೆ ಯಾರು ಇದನ್ನು ಬಿಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಕಾಮನ್ ಮ್ಯಾನ್ ಹಣ ಸರ್ ಇದು. ವಾಲ್ಮೀಕಿ ಸಮಾಜ ಅಂತ ಹೇಳಿದ್ರೆ ಅದನ್ನ ಬಿದ್ದವರನ್ನು ಮೇಲೆತ್ತು ಬನ್ನಿ ಎಲ್ಲರೂ ಕೈ ನೀಡಿ ಅಂತ ಏನು ಹೇಳ್ತಾರಲ್ಲ, ನಾನ್ ಪಾಠ ಬಹಳ ಮಾಡ್ತೀನಿ. ಬಿಟ್ಟಿಲ್ಲ ಇಲ್ಲಿ. ಇಲ್ಲ, ಇಲ್ಲ, ನೀವು ಇಲ್ಲ, ಬಾಬು ಸರ್, you have your time, you have your time, you have your time. ಅವ್ರು ಹೇಳ್ಬಿಡ್ಲಿ. ಏನ್ ಹೇಳ್ತಾರೆ? ಅಲ್ಲ, ನೀವು ನೋಡಿ, interfere ಮಾಡ್ಬಾರ್ದು. ಕೊಡ್ತಾರೆ. ಚನ್ನಬಸಪ್ಪ ಅವ್ರು ಮಾತಾಡ್ಬಿಡಿ, ಆಮೇಲೆ ವಾಲ್ಮೀಕಿ interfere ಪಟಾಳ ಮಾಡಿ. ಕೊಡ್ತಾರೆ. ಹೇಳಿ ಸರ್, ಹೇಳಿ ಸರ್. ನೋಡಿ, ಬಾಬು ಸರ್ ಬಂದೆ. 2 ಈ ವಿಷಯದೊಳಗಡೆ ರಾಮನ್ ದುಡ್ಡು ಹೊಡೆದು ನಾಗೇಂದ್ರ ವಿಷಯದಲ್ಲಿ ದೇಶಕ್ಕೆ ಪಾಠ ಹೇಳಕ್ ಕೊಟ್ಟವ್ರೆ. ಇವ್ರು ನಾನು ಕೇಳ್ಕೊಂಡು ಒದ್ದೊಳಗೆ ಹಾಕಿದ್ದೀವಿ. ಬಿಜೆಪಿ ಒದ್ದೊಳಗೆ ಹಾಕಿದ್ದೀವಿ. ಅಲ್ಲ, ರಾಮ ಮಂದಿರ connection ಇದ್ದಿದ್ರೆ ನಾಗೇಂದ್ರ ವಾದ ಮಾಡಿದ್ದೆ. ಅವ್ರನ್ನ ಜೈಲಲ್ಲಿ ಇಟ್ಟಿದ್ದೀವಿ. ಯಾರನ್ನೂ ಹಾಕಿಲ್ಲ. ರಾಮನಂತೆ ಎಲ್ಲ ಮಾತಾಡೋದು ಆಚೆ ನೀವು. ಓಡಾಡ್ತಾ ಇದ್ದಾರೆ. ರಾಮನ ಹುಂಡಿ ಎಲ್ಲ ಆಚೆ ಓಡಾಡ್ತಾ ಇದ್ದೀರಾ. ಜೈಲಲ್ಲಿ ಇಟ್ಟಿದ್ದೀವಿ. ಎಲ್ಲ ಆಚೆ ಓಡಾಡ್ತಾ ನೀವೇನ್ ಇದ್ದಾರೆ. ಮಾಡ್ತಿದ್ದೀರಿ? ಮಾಡಿ ನೀವೇನ್ ಮಾಡ್ತಾ ನಿಮ್ ಪ್ರೈಮ್ ಇದ್ದೀರಿ? ಮಿನಿಸ್ಟರ್ ರಿಸೈನ್ ಮಾಡಕ್ ಹೇಳಿ. ತಾಕತ್ತಿದ್ರೆ ರಾಜೀನಾಮೆ ಕೊಡಿಸಿ. ಹೇಳ್ರಿ ನಿಮ್ ಪ್ರೈಮ್ ಮಿನಿಸ್ಟರ್. ನಾವು ಒದ್ದೊಳಗೆ ಹಾಕಿದ್ದೀವಿ. ಹೇಳಿ ಯಾಕೆ? ಮಾಡಬಾರ್ದು ಮೋದಿ ಅವ್ರಿಗೆ ಒದ್ದಾಚೆ ಹಾಕಿದ್ದೀರಾ? ಒದ್ದೊಳಗೆ ಹಾಕಿದ್ದೀವಿ. ಅಮಿತ್ ಶಾ ನೀವೇನ್ ಮಾಡ್ತಾ ಇದ್ದೀರಿ? ಮೋದಿಗೆ ಹಚ್ಚಿ ಹಾಕಿದ್ದೀರಾ? ನೀವೇನ್ ಮಾಡ್ತಾ ಇದ್ದೀರಿ? ಹೇಳಿ. ನಿಮ್ದು ನೋಡಿ ಇಂಡಿಕೇಟರ್ ನಾವೇ ಅದೇ ಹೇಳಿ, ಆಮೇಲೆ ಹೇಳ್ತೀನಿ ನಾನು. ಬಂಡತನ ಅಂತ ಅವತ್ತೇ ಹೇಳಿ. ಪದಪ್ರಯೋಗ ನಾನು ಬಂಡತನ ಮಾಡಿದೆ. ನಮ್ದಲ್ಲ, ನಿಮ್ಮದು. ಕಾಂಗ್ರೆಸ್ಸಿನ ಬಂಡತನ ಇದೆ. ನಿಮ್ಮದೇ ಬಂಡತನ. ಇದು ಇಡೀ ದೇಶ ನೋಡ್ಬಿಟ್ಟಿದೆ. ಕೇಳಕ್ ತಾಯಿಲ್ದವ್ರು ಹಾಗಾಗಿ ಬಂಡತನ ಅದಕ್ಕೆ ನಿಮ್ಗೆ. ಬುದ್ಧಿ ಕಲಿಸ್ತಾ ಇದೆ ಈ ದೇಶದ ಜನ. ಈ ರಾಮನ ಬಂಡತನದ ಉಂಡಿ ಕದ್ದವರಿಗೆ ಪರಮಾವಧಿ. ಯಾವ ನೈತಿಕತೆ ನಾನು ಹೇಳಲಾಗಿದೆ, ಬೋಫೋರ್ಸ್ ಹಗರಣ ಯಾರು ಈ ಮಾಡಿದ್ದು? ದೇಶದಲ್ಲಿ ರಾಮನ ಉಂಡಿ ಬೋಫೋರ್ಸ್ ಕದ್ದಂತವರಿಗೆ ಹಗರಣ ಯಾರು ಮಾಡಿದ್ದು? ಮಾತಾಡೋಕೆ ಯಾವ ಶಕ್ತಿನೂ ಇಲ್ಲ. ಆಕಾಶದಿಂದ ಯಾವ ಭೂಮಿ ನೈತಿಕತೆನೂ ಇಲ್ಲ.
ಆಕಾಶದಿಂದ ಭೂಮಿವರೆಗೂ ಹಗರಣ ಮಾಡಿದ್ದು ಯಾರು? 4,000 ಕೋಟಿ BJP ಬಾಂಡ್ ನ. ಮೂಲಕ ವಸೂಲು ಮಾಡಿದವರು ಯಾರು? ಕಾಂಗ್ರೆಸ್. ಯಾರು ಬಾಂಡ್ ಮೂಲಕ ಎಲೆಕ್ಷನ್ ಇವ್ರ ಹತ್ರ ನಾನ್ ಮಾತ್ರ ಕೇಳ್ಬೇಕಾ? ನಿಮ್ಮ ಹತ್ರ ನಾನ್ ಕೇಳ್ಬೇಕಾ? ಆಕಾಶದಿಂದ ಭೂಮಿವರೆಗೂ ನಿಮ್ಮ ಹತ್ರ ನಾನ್ ಯಾವ್ದನ್ನ ಕೇಳ್ಬೇಕಾ? ಬಿಟ್ಟಿದ್ದೀರಿ ನೀವು? ಇಡೀ ದೇಶದಲ್ಲಿ ದುಡ್ಡು ಯಾವುದನ್ನು ಬಿಟ್ಟಿಲ್ಲ ನೀವು. ಭೂಮಿಯನ್ನೇ ಬಿಟ್ಟಿಲ್ಲ. ಈಗ ರಾಮ ಒಳಗಡೆ ಬಿಟ್ಟಿಲ್ಲ, ಇನ್ನೇನ್ ಬಿಡ್ತೀರಾ ನೀವು? ಭೂಮಿ ಒಳಗಡೆ ರಾಮನ ಉಂಡಿನೇ ಬಿಟ್ಟಿಲ್ಲ ನೀವು. ಭೂಮಿ ಒಳಗಡೆ ರಾಮನ ಉಂಡಿನೇ ಬಿಟ್ಟಿಲ್ಲ. ಭೂಮಿಯಿಂದ ಆಕಾಶ. ರಾಮನ ಉಂಡಿನೇ ಬಿಡ್ದಲ್ಲ ಈ ದೇಶ ಪಡೆ ಇರ್ತಾರೆ. ಚರ್ಚೆ ಟು ದ ಪಾಯಿಂಟ್ ಆಗ್ತಾ ಇಲ್ಲ. ದೇಶದ ಇವ್ರಿಗೆ ದೇಶದ ಅಸ್ಮಿತೆ ಪ್ರಶ್ನೆ ಇದು. ಸರ್ ನಾನು ಒಂದು ನಿಮಿಷ ಬೋಫರ್ಸ್ ಹಗರಣ ಈ ದೇಶದ ಸರ್, ಅಸ್ಮಿತೆ ಸರ್ ಪ್ರಶ್ನೆ. ನೋಡಿ, ನೀವು ಬೋಫರ್ಸ್ ಹೋದ್ರೆ ಅವ್ರು ಇನ್ನೂ ಹಿಂದೆ ಹೋಗ್ತಾರೆ. ಅಲ್ಲಿ ನೀವು ಇನ್ನೇನಿಲ್ಲ ಅಲ್ಲಿ. ಅವ್ರು ಗೋಡ್ಸೆ ಅಂದ್ರೆ ನೀವು ಎಲ್ಲ ನೇರು ಅಂತೀರಿ. ಹೋಯ್ತೆ. ಹೀಗೆ ನಡೀತಾನೆ ಇರ್ತದೆ. ಬೇಡ ಇದು, ಪ್ಲೀಸ್ ಮಾಡ್ಬಾರ್ದು. ಪ್ಲೀಸ್ ಚರ್ಚೆ ಮಾಡಿ ಸರ್ ಇಲ್ಲಿ ನ್ಯಾಯಯುತವಾಗಿ ಮಾಡಿ. ಸರ್ ಆಯ್ತು ಸರ್, ನೋಡಿ, ಇವ್ರು ನ್ಯಾಯಯುತವಾಗಿ ಕೇಳ್ಬಿಡ. ಒಂದು ಅದಕ್ಕೆ ನೀವು ಹೇಳಿದ್ರಿ. ಅವರು ಬಿಜೆಪಿ ಅವ್ರು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ. ಆಯ್ತು ಈಗ ಈಗ ಅವ್ರು ಉತ್ತರ ಕೇಳಕ್ ಅಲ್ಲ, ತಯಾರಿಲ್ಲ, ಅಲ್ಲ, ಏನ್ ಅಲ್ಲ, ಮಾಡ್ಬೇಕು? ಒಂದು ಗೌರವಯುತವಾಗೋಣ. ಅವ್ರು ಮಾತಾಡ್ಬೇಕು ಸರ್ ಈಗ ಕೇಳಿಸ್ನಲ್ಲ. ಈಗ ಒಂದೊಂದು ನಿಮಿಷ ಮಾತಾಡೋಣ ಸರ್. ಅವ್ರು ಅವ್ರು ಮಾತಾಡ್ಬೇಕು. ಮಾತಾಡ್ಬೇಕಾದ್ರೆ ನಾವಿಬ್ರು ಅಡ್ಡ ಮಾಡೋದು ಬೇಡ ಸರ್. ಅವ್ರು ಮಾತಾಡ್ಬಿಡ್ಲಿ ಪೂರ್ತಿ. ಸರ್ ನನ್ನ ಪ್ರಶ್ನೆ ಇರೋದು ಇಷ್ಟೇ ಸರ್, ಬಹಳ ಸಿಂಪಲ್ ಇದೆ ರಮೇಶ್ ಬಾಬು ಅವ್ರು ಮಾತಾಡಿದ್ರು. ಸರ್. ಈಗ ಚಾರ್ಜ್ ಶೀಟ್ ಅಲ್ಲಿ ನಾಗೇಂದ್ರ ಅವ್ರ ಹೆಸರು ಬರುತ್ತೆ, ಸೂಸೈಡ್ ನೋಟ್ ಅಲ್ಲಿ ನಾಗೇಂದ್ರ ಅವ್ರ ಹೆಸರು ಇಲ್ಲ, ಇಲ್ಲ, no, no. ಬಂದಿದೆ ಸರ್. ಸೂಸೈಡ್ ನೋಟ್ ಅಲ್ಲೂ ಬಂದಿದೆ ಸರ್. ಹೆಸರು ನಿಮಿಷ ಸರ್, ಹೆಸರು ಬಂದಿಲ್ಲ. ಪ್ರೆಷರ್ ಫ್ರಮ್ ಮಿನಿಸ್ಟರ್ ಅನ್ನೋ ಅರ್ಥಕ್ಕೆ ಸಂಬಂಧ. ನಾಗೇಂದ್ರ ಅವ್ರ ಹೆಸರಿಲ್ಲ. ಒಂದ್ ನಿಮಿಷ. ಇಲ್ಲ, ನೀವು ಅಡ್ವೊಕೇಟ್ ಇದ್ದೀರಿ. ನಾನು ಐ ನಾಟ್ ಆರ್ಗ್ಯೂ ಆನ್ ದಟ್ ಫ್ರಂಟ್. ಅಲ್ಲ ಒಂದ್ ನಿಮಿಷ. ಅವ್ರು advocacy ಅಲ್ಲ, ಅಲ್ಲ, ಅವ್ರು advocate ಮಾಡ್ತಾರೆ. ಮಾಡ್ಲಿ, ಮಾಡ್ಲಿ, ಅದಕ್ಕೂ ಅವಕಾಶ ಇಲ್ಲ. ಇಟ್ಸ್ ಓಕೆ. ನೋಡಿ ಸರ್, ಚಾರ್ಜ್ ಶೀಟ್ ಅಲ್ಲಿ ಹೆಸರಿದೆ. ನಾಗೇಂದ್ರ ಅವರ ಸಿಸ್ಟರ್ ಅಕೌಂಟ್ಗೆ, ಅವರ ಬ್ರದರ್ ಇನ್ ಲಾ ಅವರ ಅಕೌಂಟ್ಗೆ ದುಡ್ಡುಗಳು ಟ್ರಾನ್ಸ್ಫರ್ ಆಗಿದೆ. ಯಾವ ಕಂಪನಿಯಿಂದ, ಯಾವ ಕಂಪನಿಗೆ ನೆಕ್ಕಂಟಿ ನಾಗರಾಜ್ ಅವರು ದುಡ್ಡನ್ನ ಕೊಡ್ತಾರೆ, SKR ಇನ್ಫ್ರಾ, ಅದೇ ಕಂಪನಿಯಿಂದ ಇವ್ರಿಗೆ ದುಡ್ಡು ಬರ್ತದೆ. ಅಂದ್ರೆ ನಾನು ಏನ್ ಗೊತ್ತಾ ಸರ್ ಹೇಳೋದು, ಪ್ರವೀಣ್ ಚಂದ್ರ ಮೈನಿಂಗ್ ಕೇಸ್, BS ಯಡಿಯೂರಪ್ಪನವರು 6 ಕೋಟಿ ಡೊನೇಷನ್, ಪೀಪಲ್ಸ್ ಎಜುಕೇಶನ್ ಸೊಸೈಟಿ, ಪ್ರೇರಣಾ ಎಜುಕೇಶನ್ ಸೊಸೈಟಿ, ಸಂತೋಷ್ ಹೆಗಡೆ ಅವರ ಲೋಕಾಯುಕ್ತ ರಿಪೋರ್ಟ್. ಟೈಮಿಂಗ್ ಸರ್, ಮೈನಿಂಗ್ ಲೀಸ್ ಇಲ್ಲಾಗುತ್ತೆ, ರಿನ್ಯೂ ಆಗುತ್ತೆ, ಅಲ್ಲಿ ಡೊನೇಷನ್ ಬರುತ್ತೆ. ಟೈಮಿಂಗ್ ಸರ್, ಸಸ್ಪಿಷನ್. ಇಲ್ಲೂ ಹಂಗೆ ಸರ್, ಯಾವ ಅಕೌಂಟಿಗೆ ದುಡ್ಡು ಹೋಗುತ್ತೆ ಆ ಅಕೌಂಟ್ ಇಂದಾನೆ ಇವ್ರಿಗೆ ಬರುತ್ತೆ. ಇದು ಗ್ರೌಂಡ್ಸ್ ಅಲ್ವಾ ಅನ್ನೋದು ಅವ್ರ ಪ್ರಶ್ನೆ. ನೋಡಿ ಸರ್, ಅಬ್ಸಲ್ಯೂಟ್ಲಿ ವಾಟ್ ಯು ಹವ್ ರೈಸ್ಡ್ ದ ಪಾಯಿಂಟ್ಸ್. ಲೆಟ್ ಮಿ ಆನ್ಸರ್. ಪ್ಲೀಸ್ ಆನ್ಸರ್ ಅಲ್ಲ ನಿಮ್ಗಲ್ಲ. ನೋ ಇಂಟ್ರಪ್ಷನ್. Yes, sir. ನೋ ಇಂಟ್ರಪ್ಷನ್. ನೋಡಿ. ಇಟ್ನಾಳ್ ಸರ್, ಚನ್ನಬಸಪ್ಪ ಅವ್ರ ಇಬ್ರು ನಾವು ಕೇಳ್ತೀವಿ ಎಲ್ಲ. ನೋಡಿ. ಪ್ಲೀಸ್ 13/8/26 ಸಂಬಂಧಪಟ್ಟಂತಹ ಲೋಕಾಯುಕ್ತ ವಿಶೇಷ ತನಿಖಾ ತಂಡ SIT ಹ್ಯಾಸ್ ಗಿವನ್ ರಿಪೋರ್ಟ್ ಟು ದ ಸೆಕ್ರೆಟರಿ ಆಫ್ ಹೋಮ್ ಡಿಪಾರ್ಟ್ಮೆಂಟ್. ಇದನ್ನೇ ಸನ್ಮಾನ್ಯ CT ರವಿ ಅವರು ಕೇಳೋಂಥ ಪ್ರಶ್ನೆಗೆ 17/8/26 ಅಧಿವೇಶನದ ಮೊದಲನೇ ದಿವಸ 22 ಪೇಜಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರ ಇದು. ಇದು ನಂದಲ್ಲ ಉತ್ತರ, ಸರ್ಕಾರ ಕೊಟ್ಟಿರ್ತಕ್ಕಂಥ ಉತ್ತರ. ಇದರಲ್ಲಿ 2 ಅಂತ. ಒಂದು, ಬೇಸ್ಡ್ ಆನ್ ದ ಸ್ವೀಸೈಡ್ ನೋಟ್ ಆಫ್ ದಟ್ ಎಂಪ್ಲಾಯಿ, ಯಾರು ಸೆಕ್ಷನ್ ಆಫೀಸರು ಸೂಪರ್ಡೆಂಟ್ ಯಾರಿದ್ರು ಸ್ವೀಸೈಡ್ ಮಾಡ್ಕೊಂಡ್ರು, ಅವರ ಡೆತ್ ನೋಟ್ಗೆ ಅನುಗುಣವಾಗಿ FIR ಆಗಿ FIR ಮೇಲೆ ಚಾರ್ಜ್ ಶೀಟ್ ಆಗಿರೋದು. ಮೊದಲು FIR, ಆಮೇಲೆ ಚಾರ್ಜ್ ಶೀಟು. ಮೊದಲು FIRನಲ್ಲಿ ಅಫ್ಕೋರ್ಸು ನಾಗೇಂದ್ರ ಆಮೇಲೆ ರಾಜೀನಾಮೆ ಕೊಟ್ಟರು, ರೆಸಿಗ್ನೇಷನ್ ಕೊಟ್ಟರು, ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಂತು, ಅದಾಯಿತು. SIT ಹಾಕಿರ್ತಕ್ಕಂಥ ಚಾರ್ಜ್ ಶೀಟಲ್ಲಿ 14 ಜನ ಆರೋಪಿಗಳು, ಅದರಲ್ಲಿ ನಾಗೇಂದ್ರ ಅವರು ಹೆಸರಿಲ್ಲ. ವಾಟ್ SIT ಹ್ಯಾಸ್ ಫೈಲ್ ದ ಚಾರ್ಜ್ ಶೀಟು. ನೀವು ಹೇಳ್ತಾ ಇರ್ತಕ್ಕಂಥ ಚಾರ್ಜ್ ಶೀಟು ಈಗ ಪ್ರಪೋಸ್ಡ್ CBI ಇಡಿನೋ ಆಗ್ತಾರೆ ಅಂತೇಳಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ದೇರ್ ಆರ್ 2 ಕಂಪ್ಲೇಂಟ್ಸು. ಒಂದು, ಪೊಲೀಸಲ್ಲಿ ಕರ್ನಾಟಕ ಪೊಲೀಸಲ್ಲಿ ಆಗಿರ್ತಕ್ಕಂಥ ಚಾರ್ಜ್ ಶೀಟಲ್ಲಿ ನಾಗೇಂದ್ರ ಅವರು ಹೆಸರಿಲ್ಲ. SIT ಹಾಕಿರ್ತಕ್ಕಂಥ ಚಾರ್ಜ್ ಶೀಟಲ್ಲಿ ನಾಗೇಂದ್ರ ಅವರು ಹೆಸರಿಲ್ಲ. ಇನ್ ದ ಮೀನ್ ವೈಲು ಕನ್ಸರ್ನ್ ಬ್ಯಾಂಕ್ ಮ್ಯಾನೇಜರ್ ಫೈಲ್ಡ್ ದ ಕಂಪ್ಲೇಂಟ್. ಯೂನಿಯನ್ ಬ್ಯಾಂಕ್ ಆಫ್ ಎಸ್, ಅವರು ಮನಿ ಲಾಂಡ್ರಿಂಗ್ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಇಡಿಗೆ ಹೋಗಿದೆ, ಇಡಿಯಿಂದ CBIಗೆ ಬಂದಿದೆ. ಅದರಲ್ಲಿ ನಾಗೇಂದ್ರ ಫಿಕ್ಸ್ ಮಾಡಬೇಕಂತೇಳಿ BJP ಪ್ರಯತ್ನ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಇನ್ಕ್ಲೂಡಿಂಗ್ ಇಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಗುಜರಾತ್ ರಾಜ್ಯಸಭಾ ಎಲೆಕ್ಷನಲ್ಲಿ ಹೆಂಗೆ DK ಶಿವಕುಮಾರ್ ಅವ್ರನ್ನ ಫಿಕ್ಸ್ ಮಾಡಿ ತಿಹಾರ್ ಜೈಲಿಗೆ ಕಳಿಸೋರು ಅಂತೇಳಿ ಕರ್ನಾಟಕದ ಜನ ನೋಡಿದ್ದಾರೆ. ನಾಟ್ ಓನ್ಲಿ DK ಶಿವಕುಮಾರ್, ಇಡೀ ದೇಶದಲ್ಲಿ ಯಾರ್ಯಾರು ವಿರೋಧ ಪಕ್ಷದವರು, ಕಾಂಗ್ರೆಸ್ ಇರ್ಬೋದು, ತೃಣಮೂಲ ಕಾಂಗ್ರೆಸ್ ಇರ್ಬೋದು, DMK ಇರ್ಬೋದು, ಮತ್ತೊಬ್ರು ಇರ್ಬೋದು, ವಿರೋಧ ಪಕ್ಷದ ನಾಯಕನ CBI ED ಬಳಸ್ಕೊಂಡು ಹೆಂಗೆ ಇವ್ರ ಕೇಸ್ಗಳು ಎಣಿತಾ ಇದ್ದಾರೆ ಅಂತೇಳಿ ಸುಪ್ರೀಂ ಕೋರ್ಟೇ ಅವ್ರಿಗೆ ಚೀಮಾರಿ ಹಾಕಿದೆ. ಅದರಲ್ಲಿ ನೀವೇನು ಹೇಳ್ತಾ ಇದ್ದೀರಾ, ಈ ಚಾರ್ಜ್ ಶೀಟ್ ಹಾಕಿ ಪೊಲೀಸ್ ಚಾರ್ಜ್ ಶೀಟಲ್ಲಿ ಇವ್ರ ಹೆಸರಿಲ್ಲ, SIT ಹಾಕಿರ್ತಕ್ಕಂಥ ಚಾರ್ಜ್ ಶೀಟಲ್ಲಿ ನಾಗೇಂದ್ರ ಹೆಸರಿಲ್ಲ. ಇವರೇನೀಗ CBIದವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳ್ತಾ ಇದ್ದೀವಿ ಅಂತೇಳಿ ಗವರ್ನರ್ಗೆ ಲೆಟ್ರು ಕಳಿಸಿದ್ದಾರೆ, ಅಥವಾ ಪರ್ಮಿಷನ್ಗೆ ಕಳಿಸಿದ್ದಾರೆ. ಇಟ್ ಈಸ್ ಮ್ಯಾಟ್ರ್ ಆಫ್ ಕೋರ್ಟ್ ಹೇಳಬೇಕು ಅದು ಸರಿ ಇದೆಯಾ. ಅಕಸ್ಮಾತ್ ಪರ್ಮಿಷನ್ ಆರ್ಗ್ಯುಮೆಂಟ್ ಸೇಕು ಗವರ್ನರ್ ಪರ್ಮಿಷನ್ ಕೊಟ್ಟರು ಅಂತ ಇಟ್ಕೊಳ್ಳಿ, ಈಸ್ ಗೋಯಿಂಗ್ ಟು ಕ್ವಶನ್. ಅದು ಕೋರ್ಟ್ ಹ್ಯಾಸ್ ಟು ಡಿಸೈಡ್ ವೆದರ್ ಕೊಡೋಂಥದ್ದು ಅಥವಾ ಮೂವ್ ಮಾಡಿರ್ತಕ್ಕಂಥದ್ದು CBI ಮಾಡ್ತಕ್ಕಂಥ ಸರಿನೋ ಇಲ್ವೋ ಅಂತೇಳಿ. ನಾವು ಹೇಳ್ತಾ ಇರ್ತಕ್ಕಂಥದ್ದು, ಈಗಿರ್ತಕ್ಕಂಥ ಹಗರಣದಲ್ಲಿ ಎಲ್ಲೂ ಅವರಿಗೆ ಆರೋಪಿ ಅಂತ ರುಜುವಾತಾಗಿಲ್ಲ.
ಸೊ FIR ಸ್ಟೇಜ್ ಬಂದಾಗ ನಾವು ಅವ್ರ ರೆಸಿಗ್ನೇಷನ್ ತಗೊಂಡಿದ್ದು. ಸೊ ಮತ್ತೆ ಅವ್ರಿಗೆ ರೀಇನ್ಸ್ಟೇಟ್ ಮಾಡಿದ್ದೀವಿ. ಕೋರ್ಟಲ್ಲಿ ಏನಾದ್ರು ಇಫ್ ಎನಿ ಕನ್ವಿಕ್ಷನ್ ಮತ್ತೊಂದು ಅಗ್ರಿ ಎಲ್ಲಿವರೆಗೂ ಅಗ್ರಿ ಅಂದ್ರೆ ಈಗ ಅಗೇನ್ ಹೋಲಿಕೆ ಮಾಡ್ಲೇಬೇಕಲ್ಲ ಸರ್. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳಿದಂತ ಸಂದರ್ಭ, ಅವ್ರೇನ್ ಖುದ್ದು ಪೇಪರ್ ತಗೊಂಡೋಗಿ ಲೀಕ್ ಮಾಡಲಿಲ್ಲ ಅಂತ ಅನ್ಕೊಳ್ಳೋಣ. ಆದ್ರೂ ನೈತಿಕತೆಯ ಒಂದು 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 ಗ್ರೌಂಡ್ಸ್ ಮೇಲೆ ರೆಸಿಗ್ನೇಷನ್ ಕೊಡಬೇಕು ಅಂತ ಬೀದಿಗಿಳಿದು ಹೋರಾಟ ಮಾಡಿದ್ದಾಯ್ತು, ರೆಸಿಗ್ನೇಷನ್ ತಗೊಂಡಿದ್ದಾಯ್ತು. ಆದ್ರೆ ಇಲ್ಲಿ ಸರ್ ಇವ್ರು ಖುದ್ದು ಮಾಡಿಲ್ಲ ಅಂತ ನೀವು ಹೇಳೋ ಮಾತನ್ನ ನಾನು ಒಂದು ಕ್ಷಣ ಒಪ್ಪಿದ್ರು ಕೂಡ, ಈ ರಾಜ್ಯದ ಜನತೆ ಒಪ್ಪಿದ್ರು ಕೂಡ, ಅವರ ಬ್ಲಡ್ ರಿಲೇಟಿವ್ಸ್, ಅವರ ಸಿಸ್ಟರ್, ಅವರ ಬ್ರದರ್ ಇನ್ ಲಾ, ಅವ್ರ ಅಕೌಂಟ್ಗಳಿಗೆ ಯಾವ ಸಂಶಯಾಸ್ಪದ ಕಂಪನಿಗಳ ಜೊತೆ ವಹಿವಾಟಾಯ್ತು, ವ್ಯವಹಾರ ಆಯ್ತು, ಅವರ ಅಕೌಂಟ್ ಇಂದಾನೆ ಬಂತು. ಇದು ಮನೆ ಹೊಸ್ಲಿಗೆ ಬಂದು ನಿಂತ್ಕೊಳ್ಳಿಲ್ವಾ ಪ್ರಕರಣ ಅಂತ ಉದಾಹರಣೆ ಪ್ರಶ್ನೆ. ನಿಮ್ಮ ಅಲಿಗೇಷನ್ ನಾನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ಸರ್. ಅಲಿಗೇಷನ್ ಅಬ್ಸರ್ವೇಷನ್, ನೀವು ಅಬ್ಸರ್ವೇಷನ್ ಅಂತ ತಗೊಳ್ಳಿ, ಅಲಿಗೇಷನ್ ಅಂತ ತಗೊಳ್ಳಿ, ನಾನು ಡಿಸ್ಪ್ಯೂಟೇ ಮಾಡ್ತಾ ಇಲ್ಲ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಯಾರು ಅಲಿಗೇಷನ್ ಮಾಡ್ತಾ ಇರ್ತಕ್ಕಂಥದ್ದು, ED ಆರ್ CBI. ದಟ್ ಇಸ್ ವಾಟ್, ಅದನ್ನೇ ನಾನು ಆಗ್ಲೇ ಹೇಳ್ದಂಥದ್ದು. ನೋಡಿ, ಈ ದೇಶದಲ್ಲಿ CBI ED ದುರುಪಯೋಗ ಆಗ್ತಾ ಇರ್ತಕ್ಕಂಥದ್ದು ನಾಟ್ ಓನ್ಲಿ ಕಾಂಗ್ರೆಸ್ ಪಾರ್ಟಿ, ಅದನ್ನೇ ನಾನು ಆಗ್ಲೇ ಕೋಟ್ ಮಾಡಿದಂಥದ್ದು. ಎಷ್ಟು ಕೇಸ್ ಇದುವರೆಗೂ ED CBI ಹಾಕಿರ್ತಕ್ಕಂಥದ್ದು 2014ರಿಂದ ಇಲ್ಲಿವರೆಗೆ ಎಷ್ಟು ಕನ್ವಿಷನ್ ಆಗಿದೆ? ನಾಟ್ ಇವನ್ 2%. ಅದ್ರ ಮೇಲೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನೀವು ವೆದರ್ ಇಟ್ ಈಸ್ ಎ ಪೊಲಿಟಿಕಲ್ ಅಲಿಗೇಷನ್ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಬಿಜೆಪಿ ಪ್ರಶ್ನೆ. ಇಟ್ನಾಳ್ ಅವರೇ, ಈಗ ರಮೇಶ್ ಬಾಬು ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ CBI ಅವ್ರನ್ನ ಬಳಸ್ಕೊಂಡಿದ್ದೆ ನಾಗೇಂದ್ರ ಅವ್ರನ್ನ ಫಿಕ್ಸ್ ಮಾಡೋದಿಕ್ಕೆ, ED ಅವ್ರನ್ನ ಕರ್ಕೊಂಡ್ ಬಂದಿದ್ದೆ ನಾಗೇಂದ್ರ ಅವ್ರನ್ನ ಫಿಕ್ಸ್ ಮಾಡೋದಿಕ್ಕೆ. ನೀವು ಚನ್ನಬಸಪ್ಪ ಅವ್ರನ್ನ ಕೇಳಿ, ಅವ್ರು ಹೇಳ್ತಾರೆ SIT ಕೊಟ್ಟಿರೋದು ಸರ್ಕಾರದ ಕೈಗೊಂಬೇರಿ. SIT CID ಇಂದಾನೆ ಒಂದು ತಂಡ ತೆಗೆದು ಹಾಕಿದಿರಿ. ನೀವು ಈ ತಂಡ ಮಾಡಿದ್ದೆ ನಾಗೇಂದ್ರನ್ ಖುಲಾಸೆ ಮಾಡ್ಲಿಕ್ಕೆ. ಎರಡೂ ಕಡೆ ವಾದ ಇದೆ. ನಮ್ಮಂತವ್ರು ನಿಮ್ಮಂತವ್ರು ತಟಸ್ಥವಾಗಿ ಮಧ್ಯದಾರಿ ನಡೀತಿರೋರು ನಾವೆಲ್ಗೆ ಹೋಗೋಣ ಸರ್? ಪ್ಲೀಸ್ ಹೇಳಿ ಇಟ್ನಾಳ್ ಅವ್ರೆ. ಇಲ್ಲ, ನಾನು ಇದನ್ನ ದಿಸ್ ಇಸ್ ನಾಟ್ ಎ ಟ್ರಯಲ್. ನಾಗೇಂದ್ರ ಅವರ ಮೇಲೆ ಸಾಕ್ಷಿ ಆಧಾರಗಳನ್ನ ಪುರಾವೆಗಳನ್ನ ಎಕ್ಸಾಮಿನ್ ಮಾಡಿ ತೀರ್ಪು ಕೊಡೋದಕ್ಕೆ ಟ್ರಯಲ್ ಇದು ಅಲ್ಲ. ಮತ್ತೆ ಟ್ರಯಲ್ ವಿಧಾನಸೌಧನೂ ಅಲ್ಲ. ಆ ಟ್ರಯಲ್ ಮಾಡುವ ಅಧಿಕಾರ ರಮೇಶ್ ಬಾಬು ಅವ್ರಿಗೂ ಇಲ್ಲ, ಚನ್ನಬಸಪ್ಪ ಅವ್ರಿಗೂ ಇಲ್ಲ. ಅದು ಕಾನೂನಿನ ಪ್ರಕ್ರಿಯೆ, ಸರಿ. ಆದ್ರೆ ನಾವಿಲ್ಲಿ ಮಾತಾಡ್ತಾ ಇರೋದು, ಅವಾಗಲೇ ಒಂದು ಮಾತು ಹೇಳಿದ್ರಿ, ನೈತಿಕತೆ. ಸಾರ್ವಜನಿಕ ಬದುಕಿನಲ್ಲಿ ಒಂದು ರಾಜಕೀಯ ಪಕ್ಷದ ನೈತಿಕತೆ ಏನು, ಒಂದು ಸರ್ಕಾರದ ಚಾರಿತ್ರ್ಯದ ಪ್ರಶ್ನೆ ಇದು. ಈಗ ಈ ನೈತಿಕತೆ ಬೇರೆಯವರ ಬಗ್ಗೆ ಉದಾಹರಣೆ ತಗೊಳ್ಳೋದು ಬೇಡವೇ ಬೇಡ. ನಾವು ರಮೇಶ್ ಬಾಬು ಉದಾಹರಣೆ ತಗೊಂಡಿದ್ದೆಲ್ಲ ಸರಿನೇ, BJP JDS ಎಲ್ಲ ಸರಿನೇ. ಆದ್ರೆ ಇದೇ ಮಂತ್ರಿ, ಇದೇ ನಾಗೇಂದ್ರ, ಇದೇ ಸರ್ಕಾರದಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ರು. ಆಗಿದ್ದ ನೈತಿಕತೆ ಈಗ ಎಲ್ಲಿ ಹೋಯ್ತು? ಇದು ಪ್ರಶ್ನೆ. ನಾನು ಅದಕ್ಕೆ ಕೇಳಿದೆ, ನೈತಿಕತೆ ಈಗ ಎಲ್ಲಿ ಹೋಗಿದೆ? ರಾಜೀನಾಮೆ ತಗೊಂಡಿದ್ದೆ ತಪ್ಪಾಯ್ತಾ? ಪ್ಲೀಸ್ ಇಟ್ನಾಳ್ ಸರ್, ನಾನು ಮುಗಿಸ್ತೇನೆ. ಆಮೇಲೆ ಇನ್ನೊಂದು ಏನಂದ್ರೆ, ರಾಜೀನಾಮೆ ತಗೊಂಡು ತಪ್ಪಲ್ಲ, ಆ ರಾಜೀನಾಮೆ ತಗೊಂಡು ಸರಿ. ಈಗ ಮತ್ತೆ ಸಂಪುಟ ಕರ್ಕೊಂಡ್ಬಂದು ತಪ್ಪು ಮಾಡಿದಿರಿ ಒಂದು. ಮತ್ತೆ ಇನ್ನೊಂದು ನಿಖಿಲ್, ಇದು ಯಾಕೆಂದ್ರೆ ಅಟ್ ಸಮ್ ಲೆವೆಲ್ ಇಟ್ ಲುಕ್ಸ್ ವೆರಿ ಫಾರ್ಸಿಕಲ್. ನಿಮ್ಗೆ ಹೇಳಿದ್ನಲ್ಲ ನಾನು, DK ಶಿವಕುಮಾರ್ ಅವ್ರಿಗೂ ಈ ಸದನದಲ್ಲಿ ಚರ್ಚೆ ನಡೆಯೋದು ಬೇಕಾಗಿರ್ಲಿಲ್ಲ. ಯಾಕಂದ್ರೆ ದೇರ್ ಆರ್ ವೆರಿ ಪಿಕಂಟ್ ಇಶ್ಯೂಸ್ ದೇರ್. ಆಗ ಏನಾಗ್ಬಿಟ್ಟಿದೆ, ಈಗ ಅದಕ್ಕೆ ನೋಡಿದರೆ ನಾಗೇಂದ್ರ ಮಂತ್ರಿ ಆಗಿದ್ದಕ್ಕೆ ಕಾಂಗ್ರೆಸ್ನಲ್ಲಿನೇ ಅಸಮಾಧಾನ ಇದೆ. ಇವತ್ತು ಸಂಪುಟದಲ್ಲಿ ಎಷ್ಟು ಜನ ಇದ್ದಾರೆ, ಅದಕ್ಕಿಂತಲೂ ಹೆಚ್ಚಿನ ಜನ ಹೊರಗಡೆ ಅಸಮಾಧಾನದಿಂದ ಓಡಾಡ್ತಿದ್ದಾರೆ. ಹಿರಿಯರಿದ್ದಾರೆ, ಒಳ್ಳೆ ಜನ ಇದ್ದಾರೆ, ಹೊಸಬರಿದ್ದಾರೆ, ಮಹಿಳೆಯರಿದ್ದಾರೆ, ಅಸಮಾಧಾನಿತರಾಗಿ ಹೊರಗಡೆ. ಅವರೆಲ್ಲರಿಗೂ ಕೂಡ ನಾಗೇಂದ್ರ ಯಾಕೆ ಒಳಗಿದ್ದಾರೆ ಅಂತ ಸಮಸ್ಯೆ ಇದೆ. ಅಲ್ಲಿ ಕಾಂಗ್ರೆಸ್ ಅಲ್ಲಿ ಇರುವಂತ ಭಿನ್ನ ಮತವನ್ನ ಈ ರೀತಿಯ ಪ್ರತಿಭಟನೆ ಮಾಡಿ BJP ಅವರು ಕಾಂಗ್ರೆಸ್ನ ಒಗ್ಗೂಡಿಸಿದರು, ಮೊದಲನೇದ್ದು. ಆಮೇಲೆ ವಿರೋಧ ಪಕ್ಷ ಒಟ್ಟಾಗಿರ್ಬೇಕಿತ್ತಲ್ಲ ಈ ವಿರೋಧದಲ್ಲಿ, ಅದು ಕೂಡ ಒಟ್ಟಾಗಿಲ್ಲ. BJP ಹೇಳ್ತಿದ್ರೆ ಸದನ ನಡೆಯಕ್ ಬಿಡೋದಿಲ್ಲ ನಾವು ರಾಜೀನಾಮೆ ಕೊಡುವವರೆಗೂ ಅಂತ. ಅದು ಅವ್ರು ಹೇಳ್ತಾರೆ. JDS ಹೇಳ್ತಿಲ್ಲ, ಚರ್ಚೆ ಮಾಡೋಣ, ನಾವು ನೈಸ್ ಬಗ್ಗೆ ಚರ್ಚೆ ಮಾಡೋಣ, ಬಿಡದಿ ಬಗ್ಗೆ ಚರ್ಚೆ ಮಾಡೋಣ, ಬರದ ಬಗ್ಗೆ ಚರ್ಚೆ ಮಾಡೋಣ ಅವ್ರು ಹೇಳ್ತಾರೆ. ಎಲ್ಲಿಗೆ ಬಂತು ಕೊನೆಗೆ ಅಂದ್ರೆ ನಿಖಿಲ್, ಈ ಚರ್ಚೆ ನಡೆಯಲಿಲ್ವಲ್ಲ ಸದನದಲ್ಲಿ, ಅದಕ್ಕೆ ಬೇಸತ್ತು JDS ಇಂದ ನಿನ್ನೆ ದಿನ ಪೇಪರ್ ಅಲ್ಲಿ ಜಾಹೀರಾತು ಕೊಡ್ತಾರೆ. ನೈಸ್ ವಿಚಾರದಲ್ಲಿ ಒಂದು ಪೂರ್ಣ ಪುಟದ ಜಾಹೀರಾತನ್ನು ಕೊಡ್ತಾರೆ. ನೈಸ್ ಅಲ್ಲಿ ಹೈಕೋರ್ಟ್ ಏನ್ ಹೇಳ್ತು, ಮತ್ತೆ ಅದ್ರ ಬಗ್ಗೆ ಚರ್ಚೆ ಏನೇನಾಗಿದೆ ಅನ್ನೋದನ್ನ ಜಾಹೀರಾತು ಕೊಡ್ಬೇಕಾಯ್ತು JDS ಮತ್ತು ಅವರ ಬೆಂಬಲಿಗರು. ಹೀಗಿರುವಾಗ ಯಾವ ವಿಚಾರದಲ್ಲಿ ಕಾಂಗ್ರೆಸ್ ಅಲ್ಲಿ ಭಿನ್ನಾಭಿಪ್ರಾಯ ಇತ್ತು, ಅದು ಒಗ್ಗೂಡಿ ಯಾವ ವಿಚಾರದಲ್ಲಿ ವಿರೋಧ ಪಕ್ಷ ಒಮ್ಮತವು ಮೂಡಬೇಕಿತ್ತು, ಅಲ್ಲಿ ಬಿರುಕು ಮೂಡಿದೆ.
This is a fact. ಅಲ್ಲ ಇಟ್ನಾಳ್ ಸರ್, ನಾನು ಏನ್ ಪ್ರಶ್ನೆ ಕೇಳಿದ್ದೆ ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ನೀವು ಕೇಳಿದಿರಿ. ಅಂದ್ರೆ ನಾ ಏನ್ ಹೇಳಿದೆ, ಬಿಕ್ಕಟ್ನಲ್ಲಿ ಇದ್ದಂತ ಬಿಜೆಪಿಗೆ ಒಗ್ಗಟ್ಟಾಗೋದಿಕ್ಕೆ ನಾಗೇಂದ್ರ ಪ್ರಕರಣ ಒಂದು ಅವಕಾಶ ಕೊಡ್ತಾ ಅಂತ. ನೀವೇನ್ ಹೇಳಿದ್ರಿ? ಬಿಜೆಪಿ ಜೆಡಿಎಸ್ ಮೈತ್ರಿ, ಕಾಂಗ್ರೆಸ್ 3 ಭಾಗ ಆಗೋಗಿತ್ತು, ಅವ್ರು ಒಂದಾಗೋದಿಕ್ಕೆ ಬಿಜೆಪಿ ಅವಕಾಶ ಮಾಡ್ಕೊಡ್ತು. ಬೈ ಈ ತರದ ಒಂದು ತೀವ್ರವಾದ ವಿರೋಧ ಮಾಡಿ ಅಂತ ನಮ್ಮ ವಿಶ್ಲೇಷಣೆ ವ್ಯತಿರಿಕ್ತ ಅಭಿಪ್ರಾಯಗಳು ಬರ್ತಿರೋವಂಥದ್ದು. ಬಟ್ ಎನಿವೆ, ಥ್ಯಾಂಕ್ಸ್ ಫಾರ್ ದಟ್ ಕಾಮೆಂಟ್. ಚನ್ನಬಸಪ್ಪ ಅವರೇ, ಕಮ್ ಟು ಯು. ನೋಡಿ, ರಮೇಶ್ ಬಾಬು ಅವರು ಮಾತನಾಡಿದ್ರು, ಅವರು ಹೇಳಿದ್ರು, ಸರ್ ಪ್ರಶ್ನೆ ಇರೋದು, ನೀವು ನಿಮ್ಮ ಮನೆಗೇನೆ ಅನ್ವಯಿಸದೇ ಇರುವಂತಹ ನಿಯಮಗಳನ್ನ ಪಕ್ಕದ ಮನೆಯವ್ರಿಗೆ ಅನ್ವಯಿಸೋದಕ್ಕೆ ಹೋಗೋದು ಎಷ್ಟು ಸರಿ ಅನ್ನೋದು ಒಂದು ನಾರ್ಮಲ್ ಪಾಯಿಂಟ್. ನಾನು ನಿಮಗೆ ಪ್ರಶ್ನೆ ಕೇಳ್ಬಿಟ್ಟಿದ್ದೀನಿ. ಇಷ್ಟೆಲ್ಲ ಸಾಕ್ಷ್ಯಾಧಾರದ ರೀತಿನಲ್ಲಿ ಇದೆ ರಮೇಶ್ ಬಾಬು ಸರ್, ನೀವು ಹೆಂಗೆ ಇದನ್ನ ತಪ್ಪಿಸ್ಕೋತೀರಿ, ಹೆಂಗೆ ಇದನ್ನ ಸಮರ್ಥಿಸ್ಕೋತೀರಿ ಪ್ಲೀಸ್ ಹೇಳಿದ್ರು. ಎಲ್ಲಿ ಫಿಕ್ಸ್ ಆಗಿದೆ, ಫಿಕ್ಸ್ ಆಗಿದೆ, ಎಲ್ಲ ಅವ್ರ ಅಪರಾಧಿ ಅಂತ ಎಲ್ಲ ಆಗಿದೆ. FIR ಸ್ಕ್ವಾಶ್ ಆಗಿದೆಯಾ? ಆಗಿಲ್ಲ ಸರ್. 31 ಕೇಸ್ ಇದ್ದವು, ಅದನ್ನೆಲ್ಲ ಸೇರಿ ಕ್ಲಬ್ ಮಾಡಿದ್ದಾರೆ. ಈಗ 30 ಜನ ಆರೋಪಿಗಳಿದ್ದಾರೆ ಹಗರಣದೊಳಗಡೆ. ನೋಡಿ, ನೀವು ಆಗಿರೋದನ್ನ ಆಗಿಲ್ಲ ಅಂತ ಹೇಳ್ಕೊಳಕ್ ಬರಲ್ಲ. ನಾವು ಮನೆ ಯಜಮಾನ ಅಲ್ಲೇ ಅಲ್ಲ, ಒಂದ್ ಸೆಕೆಂಡ್, ಒಂದೇ ಸೆಕೆಂಡ್, ಅವ್ರು ಮಾತಾಡಿದಕ್ಕೆ ನಾ ಹೇಳಿದೆ, ಮನೆ ಯಜಮಾನ ಇದರಿಂದ ಹೊರಗಡೆ ಹೋಗಕ್ಕಾಗಲ್ಲ. ಮನೆ ಯಜಮಾನ ಹೊರಗಡೆ ಹೋಗ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಡೆತ್ ನೋಟ್ ಒಳಗೆ ಇಲ್ಲ ಅಂದ್ರು. ಡೆತ್ ನೋಟ್ ಒಳಗಡೆ ಮಿನಿಸ್ಟ್ರು, ಯಾರು ಮಿನಿಸ್ಟ್ರು ಅವತ್ತು? ನಮಗೆ ಹೇಗೆ ಬೇಕೋ ಹಾಗೆ ತೊಗೊಳಕ್ ಆಗೋದಿಲ್ಲ. ಸಾಮಾನ್ಯ ಕುಟುಂಬದೊಳಗೆ ಆದರೆ ಯಾರು ಡೆತ್ ನೋಟ್ ಬರ್ದಿಟ್ಟು ಸತ್ತೋದ ಅಂತ ಹೇಳಿದ್ರೆ ಅವನಿಗೆ ಕರ್ಕೊಂಡೋಗಿ ನೇರ ಜೈಲಿಗೆ ಹಾಕ್ತಿರ್ತಾನೆ. ಇದೊಳಗಡೆ ನಿಮ್ದು ಪ್ರಶ್ನೆನಾ? ಇದು ಸರಿಯಲ್ಲ. ದ್ವಂದ್ವ ನೀತಿ ಆಯ್ತು ಅಂತ. ದ್ವಂದ್ವ ನೀತಿ ಸರ್. ಈ ಕಾಂಗ್ರೆಸ್ ಬಂದ ಮೇಲೆ ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುಟುಂಬಕ್ಕೆ ಸಂಬಂಧಪಟ್ಟಂತ ಹಗರಣ ಆಯಿತು, ಮೂಢ ಹಗರಣ. ಅವರು 14 ಸೆಂಟನ್ನು ವಾಪಸ್ ಕೊಟ್ಬಿಟ್ರು. ತಗೊಂಡಿದ್ರು, ಕಳ್ಳತನ ಮಾಡಿದ್ದೀರಿ ಅಂತ ಹೇಳಿದ್ವಿ, ಸರಿಯಲ್ಲ ಅಂತ ಹೇಳಿದ್ವಿ, ಅದಕ್ಕೆ ಅವ್ರು ವಾಪಸ್ ಕೊಟ್ಬಿಟ್ರು. ನಾನು ಕಳ್ಳನೇ ಅಲ್ಲ ಅಂತ ಪ್ರೂವ್ ಮಾಡಕ್ಕೆ ಕೊಟ್ಟರು. ಇವತ್ತು ಕದ್ದೋನು ವಾಪಸ್ ಕೊಟ್ಬಿಟ್ರೆ ನೀನು ಕಳ್ಳ ಅನ್ನಂತ ತೀರ್ಪು ಕೊಡಕ್ಕೆ ಬರತ್ತ? ಎಲ್ಲಿ ತೀರ್ಮಾನ ಆಗ್ಬೇಕು? ಅಂದ್ರೆ ನೀವೇನು ಹೇಳ್ತಾ ಇರೋದು, 79 ಕೋಟಿ ವಾಪಸ್ ಬಂದಿದ್ರು ಕೂಡ 4 ಕೋಟಿ ಉಳಿದಿದ್ರು ಕೂಡ ಹೊರಗೆ ಇದು ಖುಲಾಸೆ ಅಂತ ಆಗೋದಿಲ್ಲ. ನೋಡಿ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರೋದು. ಒಂದು ನಿಗಮದ ಹಣ ಸಾಮಾನ್ಯ ವ್ಯಕ್ತಿಗಳಿಗೆ ಸೇರ್ಬೇಕಾದಂಥ ಹಣ 4ನೇ ತಾರೀಕು ಮಾರ್ಚ್ 25 ಕೋಟಿ ಒಂದು ಬ್ಯಾಂಕಿಗೆ ಹೋಗುತ್ತೆ. 6ನೇ ತಾರೀಕು 25 ಕೋಟಿ ಹೋಗುತ್ತೆ. ನಿಮಗೆ ಗೊತ್ತಿರೋ ಮಾಹಿತಿನೇ ಹೇಳ್ತೇನೆ. ಮಾರ್ಚ್ 21ಕ್ಕೆ 44 ಕೋಟಿ ಹೋಗುತ್ತೆ. ಮಾರ್ಚ್ 22ಕ್ಕೆ 33 ಕೋಟಿ ಹೋಗುತ್ತೆ. ಮೇ 21ಕ್ಕೆ 50 ಕೋಟಿ ಹೋಗುತ್ತೆ. ಯಾರಿಗೆ? ಫಲಾನುಭವಿ ಕೊಡಿ ಅಂತಲ್ಲ, ಬೇರೆ ಬೇರೆ ರಾಜ್ಯಕ್ಕೆ ಹೋಗುತ್ತೆ ಸರ್. ಇದನ್ನು ಇಷ್ಟ ಗುರುವಾಗಿ ತಗೊಳ್ತೀವ ನಾವು. ಈಗ ಯಾರೋ ಒಬ್ಬ ವಿದ್ಯಾಭ್ಯಾಸಕ್ಕೋಸ್ಕರ ಬೇಕು ಅಂಥೇಳಿ ವಿದ್ಯಾನಿಧಿಗೆ ಅಪ್ಲೈ ಮಾಡಿರ್ತಾನೆ. ಯಾರೋ ಸ್ವಾವಲಂಬಿ ಮಾಡಬೇಕು ಅಂತೇಳಿ ಸ್ವಾವಲಂಬಿ ಯೋಜನೆ. ಯಾಕೆ ಇದನ್ನು ಡೀಟೇಲ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಆ ಕಮಿಟಿಲಿದ್ದಾನೆ, ಒನ್ ಆಫ್ ದಿ ಮೆಂಬರ್. ಅಲ್ಲಿ ಈ ನಿಗಮದ ಬಗ್ಗೆ ಚರ್ಚೆ ಬಂದಾಗ ಪರಿಸ್ಥಿತಿ ಬೇರೆ. ಹಣ ಇಲ್ಲ ಅಂತಾರೆ. ಇದ್ದಂಥ 187 ಕೋಟಿ ಯಾರಿಗೆ ಕೊಟ್ರೆ? ಹಾಗಾದ್ರೆ ಇದ್ದಿದ್ದಾರ 187 ಕೋಟಿ ಕೊಡಬೇಕಲ್ಲ ನೀವು. ಯಾರಿಗೆ ಕೊಟ್ರಿ? ಈ 5 ಜನ 5 ಬ್ಯಾಂಕಿಗೆ ಕಳಿಸ್ಕೊಟ್ರಾ? ಎಲ್ಲಿರೋದು ಬ್ಯಾಂಕ್ಗಳದು? ನೆಕ್ಕೊಂಡಿ ನಾಗರಾಜ್ ಯಾರು? ಇದನ್ನು ಕೇಳಿದ ತಕ್ಷಣ ನಿಮಗೆ BJP ಅವರು ಸಗಣಿ ತಿಂದಿಲ್ವಾ? ಈ ಪ್ರಶ್ನೆ ಇದೆಯಲ್ಲ, ಇದು ಸರಿಯಲ್ಲ. ನೀವು ಹೇಳಿದ್ರಿ ಒಂದು ಪ್ರಶ್ನೆ ಬರ್ತೀನಿ, ರಾಜ್ಯದ ಜನತೆ ಪರವಾಗಿ ಕೇಳ್ತಿದ್ದೀನಿ. ಅಧಿವೇಶನವನ್ನ ಹಿಂಗೆ ಏನ್ ಹೇಳಿದ್ರು ಗೊತ್ತಾ ಸರ್? ಅವ್ರೇನ್ ಹೇಳಿದ್ರು? ಹಣ ವಾಪಸ್ ಬಂದಿದೆ. ಎಷ್ಟು ಬಂದಿದೆ? 79 ಕೋಟಿ. ಉಳಿದಿದ್ದು ಏನಾಗಿದೆ? 4 ಹೇಳಿದ್ರಾ? ಹೇಳ್ಬೇಕಲ್ಲ. ಅದನ್ನ ವಾಪಸ್ ತರಲ್ಲ ಅಂತ ಹೇಳಿಲ್ಲ ಅನ್ನೋದಕ್ಕಿಂತ ಜಾಸ್ತಿ ನಡೆದಿರೋ ಸಂಗತಿ. ಅದಕ್ಕೆ ಹೇಳಿದೆ ನಾನು, ಅಂಗೈ ಹುಣ್ಣಿಗೆ ಕರಡಿ ಬೇಕಾ ಅಂತೇಳಿ. ನಡೆದಿದೆ, ಹಗರಣ ನಡೆದಿದೆ. ಹಗರಣ ನಡೆದೋ ನೀನು ಕರ್ಕೊಂಡೋಗಿ ಮತ್ತೊಂದು ಸ್ವಲ್ಪ ನೀನು ಹಗರಣ ಮಾಡೋ ಮಗನ ಅಂತೇಳಿ ಬಿಡ್ತೀವಿ ಅಂತ ಹೇಳಿದ್ರೆ ಯಾವ ನ್ಯಾಯ ರೀ ಇದು? ಪಬ್ಲಿಕ್ ಪರವಾಗಿ ನಾವು ಮಾತಾಡಬಾರ್ದಾ? ಆಯ್ತು, ಇವಾಗ ಹೇಳಿ, ಅವತ್ತಿನ ದಿನ ರಾಜೀನಾಮೆ ತಗೊಂಡಿದ್ದು ಸರಿ ಇತ್ತಾ, ಅಥವಾ ಇವತ್ತು ಇವರು ಸಂಪುಟಕ್ಕೆ ಸೇರಿಸ್ಕೊಂಡ್ರೆ? ಅವತ್ತು ರಾಜೀನಾಮೆ ತಗೊಂಡಿದ್ದು 100% ರೈಟ್. ಇನ್ವೆಸ್ಟಿಗೇಷನ್ ಮತ್ತು ವಾಪಸ್ ಕೊಟ್ಟಿದ್ದು 100% ತಪ್ಪು. ಟೆಕ್ನಿಕಲ್ ಮಾತಾಡೋಣ, ಇಮೋಷನಲ್ ಬೇಡ. ಅಲ್ಲ, ಇಮೋಷನಲ್ ಮಾರಲ್ಲೂ ಬೇಡವೇ ಬೇಡ. ಟೆಕ್ನಿಕಲ್ ಅಂಡ್ ಲೀಗಲ್ ಮಾತಾಡೋದಾದ್ರೆ, ಅವತ್ತಿನ ದಿನ ತನಿಖೆ ನಡೀತಿತ್ತು, ಪ್ರಭಾವಿಸುವಂತ ಸ್ಥಾನಮಾನ ಇತ್ತು, ಹಂಗಾಗಿ ತೆಗೆದ್ವಿ. ತನಿಖೆ ಮುಗಿದಿದೆ. ನಿಮಗೆ CBIಗೆ ನಿಮಗೆ ಹೆಂಗ್ ಬೇಕು ನೀವು ಹಂಗೆ ಚಾರ್ಜ್ ಶೀಟ್ ಮಾಡಿಸಿದಿರಿ. ಅಲ್ಲ, ದಯವಿಟ್ಟು ಹೇಳಿ. ಮಾತು ಹೇಳ್ತೇನೆ. ಸಿದ್ದರಾಮಯ್ಯನವರು ಅವತ್ತೇನು ಮುಖ್ಯಮಂತ್ರಿಗಳು ಅವ್ರ ಸ್ಟೇಟ್ಮೆಂಟ್ ಗೊತ್ತಾ? ಅಸೆಂಬ್ಲಿನಲ್ಲಿ ಹೇಳಿದ್ರು, ನಡೆದಿದೆ.
187 ಅಲ್ಲ. ಅವ್ರು ಹೇಳಿದ್ದು 187 ಅಲ್ಲ, 85 ಹೇಳಿದ್ರು. ಹಾಗಲ್ವಾ ಅದು? ತನಿಖೆ ನಡೆದಿತ್ತಾ? ತನಿಖೆ ನಡೆದನೆ ಸ್ಟೇಟ್ಮೆಂಟ್ ಮಾಡ್ಬಿಟ್ರು ಮುಖ್ಯಮಂತ್ರಿಗಳು. ಯಾವ್ದ್ರ ಆಧಾರದ ಮೇಲೆ? ಅದಕ್ಕೆ ಹೇಳೋದು ಇದು ಗಂಭೀರವಾದಂಥ ಸಂಗತಿ ಅಂತ ನಾನು ಹೇಳೋದು. ಇದನ್ನ ಹೇಗೆ ತೊಗೊಳಕ್ ಬರಲ್ಲ, ಯಾವ್ದೋ ಲಿಂಕ್ ಮಾಡಕ್ ಬರಲ್ಲ. ನನ್ನಂತವ್ರಿಗೆ, ನನ್ನಂತ ಜನರಿಗೆ ಒಂದು ಮಾತು ಹೇಳಿ, ನಮ್ ತೆರಿಗೆ ದುಡ್ಡಲ್ಲಿ ಅಧಿವೇಶನ ನಡೆಯುತ್ತೆ, ಬರೀ ಗಲಾಟೆ ಮಾಡ್ಬಿಟ್ರೆ ಎಲ್ಲಿ ನಮ್ಮ ಪರವಾಗಿ ಏನ್ ಮಾತಾಡ್ತೀವಿ? ಬಹಳ ಕರೆಕ್ಟ್ ಪ್ರಶ್ನೆ ಕೇಳಿದ್ರಿ ನೀವು. ಬೇಕು ಭ್ರಷ್ಟಾಚಾರ ಮುಕ್ತ, ಯಾರಿಗೆ ಹೋಗ್ಬೇಕು ದುಡ್ಡು ಅವ್ರಿಗೆ ಹೋಗ್ಬೇಕು. ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಆಗಬಾರ್ದು. ಪರಿಶಿಷ್ಟ ಪಂಗಡದ ಯುವಕರಿಗೆ ಕೌಶಲ್ಯಾಭಿವೃದ್ಧಿ, ಇನ್ನೊಂದು ತರಬೇತಿ, ಮತ್ತೊಂದು ಅವಕಾಶ ಸಿಗಬೇಕು. ಎಲ್ಲ ಒಪ್ತೀನಿ, ನೀವು ಆ ಸಮಿತಿ ಸದಸ್ಯರಿದ್ದೀರಿ. ತೆರಿಗೆ ದುಡ್ಡಿನ ಹಣ ಇವತ್ತು ಹಾಳಾಗ್ತಿದೆ ಅಂತ ಹೇಳ್ತಾ ಇದ್ದೀರಿ. ಆ ಪ್ರಶ್ನೋತ್ತರ ನಿಲ್ಲಿಲ್ಲ, ಯಾವ ಇದನ್ನು ಕೂಡ ನಿಲ್ಲಿಲ್ಲ. ಬಿಲ್ಗಳು ಯಾವುದು ಪಾಸ್ ಆಗದೆ ಉಳಿಲಿಲ್ಲ. ಅಕೌಂಟ್ಸಿಗೆ ಸಂಬಂಧಪಟ್ಟಂತ ಸಂಗತಿ ಇವತ್ತು ಪಾಸ್ ಮಾಡಿಕೊಟ್ಟಿದ್ದಾರೆ. ನಾನು ಹೇಳ್ತೀರ ಚರ್ಚೆ ಇಲ್ಲದೆ ಪಾಸ್ ಆಯಿತು ರೀ. ಅವ್ರು ಚರ್ಚೆ ಮಾಡೋಕ್ಕೆ ಅವಕಾಶನೂ ಕೊಡಲ್ಲ ಅವತ್ತಿನ ಪರಿಸ್ಥಿತಿ ಒಳಗಡೆ. ನೋಡಿ, ಚರ್ಚೆ ಮಾಡೋಂಥ ಸಂದರ್ಭದೊಳಗಡೆ ನಾವು ಚರ್ಚೆ ಮಾಡಿದಾಗ ಅವ್ರು ಅದಕ್ಕೆ ಬೆಲೆ ಕೊಟ್ಟಿದ್ದಾರಾ? ಏನಿಲ್ಲ. ಹಾಗಂತೇಳಿ ಇವತ್ತು ಇದನ್ನ ಅಸ್ತ್ರ ಇಟ್ಕೊಳ್ಳೋಂಥದ್ದು ಅಗತ್ಯ ಇಲ್ಲ. ಇದು ಕಾಮನ್ ಮ್ಯಾನಿನ ಹಣನೇ. ನಾವು ಚರ್ಚೆ ಮಾಡ್ತಿರೋದು ಯಾರ ಹಣ? ಅದು ಕಾಮನ್ ಮ್ಯಾನಿನ ಹಣನೇ. ಆದರೆ ನಾವು ಯಾವುದೇ ಕಾಮನ್ ಮ್ಯಾನಿನ ಹಣವನ್ನ, ಅಧಿವೇಶನವನ್ನ ನಿಲ್ಲಿಸಿ ನಾವು ಅದನ್ನು ಹಣವನ್ನು ವ್ಯರ್ಥ ಮಾಡಿಲ್ಲ ನಾವು. ಆದರೆ ನಮ್ಮ ಅಭಿಪ್ರಾಯವನ್ನು ನಾವು ಮಂಡನೆ ಮಾಡುವಂಥ ಅವಕಾಶ ಸರಿಯಾದಂಥ ರೀತಿಯಲ್ಲಿ ಕೊಡಬೇಕಿತ್ತು. ಯಾರ ಹತ್ರ ಹೇಳ್ಬೇಕು ಹೇಳಿ? ನಾವು ಮಾಡಿದವ್ರ ಹತ್ರ ಅಲ್ಲಿ ಎದುರುಗಡೆ ಕೂರಿಸ್ಕೊಂಡು ವಾಲ್ಮೀಕಿಗಳಿಗೆ ನ್ಯಾಯ ಕೊಡಿ ಅಂತ ಕೇಳೋಕ್ಕಾಗತ್ತಾ? ಹೇಗೆ ಸಾಧ್ಯ ಆಗತ್ತೆ? ಹಾಗಾಗಿ ರಾಜೀನಾಮೆ ತಗೊಳ್ಳಿ, ಚರ್ಚೆಗೆ ಬನ್ನಿ ಅಂತ ಕೇಳಿದ್ವಿ. ಆಯ್ತು ಚನ್ನಬಸಪ್ಪ ಅವರೇ, ಹೆಚ್ಚು ಕಮ್ಮಿ 4-4.5 ನಿಮಿಷ ಹಾಗಾಗಿ ಯಾವುದೇ ಇಂಟರಪ್ಷನ್ ಇಲ್ಲದೆ ನಿಮ್ಮನ್ನ ಮಾತಾಡ್ಸಿದೀನಿ. ಬಾಬಣ್ಣ ಅವ್ರಿಗೆ ಕಡೆ $1 ಆಗಿರೋದೇ 1.5 ನಿಮಿಷ ಫೇರ್ ಪ್ಲೇ ಆಗೋದಿಲ್ಲ. ಫೇರ್ ಪ್ಲೇ ಆಗೋದಿಲ್ಲ. ಈಗ ನಾವು ಇಲ್ಲಿ ಟು ದ ಪಾಯಿಂಟ್ ಅಲ್ಲಿ ಫೇರ್ ಪ್ಲೇ ಮಾಡಿ. ಹೌದು ಸರಿ. ಪ್ರಶ್ನೆ ಇರೋದು ಇಷ್ಟೇನೆ, ಸಮಾಜಕ್ಕೆ ಏನ್ ಸಂದೇಶ, ಸರ್ಕಾರದ ಬಗ್ಗೆ ಏನ್ ಸಂದೇಶ, ನಮ್ಮ ನೂತನವಾಗಿ ಬಂದಿರುವಂತಹ ಮುಖ್ಯಮಂತ್ರಿಗಳ ನಾಯಕತ್ವದ ಬಗ್ಗೆ ಏನ್ ಸಂದೇಶ, ಕಾಂಗ್ರೆಸ್ನ ನಿಲುವು ನಡೆ ಅದ್ರ ಬಗ್ಗೆ ಏನ್ ಸಂದೇಶ? ಪ್ಲೀಸ್ ಟು ದ ಪಾಯಿಂಟ್. BJPಯವರು ಯಾವಾಗಲೂ ಹೂ ಮುಡ್ಸೋದ್ರಲ್ಲಿ ಅವರು ಪ್ರೊಫೆಷನಲ್ಸು. ಅದಕ್ಕೆ ನಾವು ಕಳೆದ ಸರ್ಕಾರದಲ್ಲಿ ಚೆಂಡು ಪ್ರತಿಭಟನೆ ಮಾಡಿದ್ರಿ ನೀವು. ಸೊ ಹಂಗಾಗಿ ತಾವು ಒಂದು ಪ್ರಶ್ನೆ ಕೇಳಿದ್ರಿ, ಚಾರ್ಜ್ ಶೀಟ್ ಅನ್ನೋ ಪದ ಬಳಸಿದ್ರಿ. ನಾನು ಆಗ್ಲೇನು ಹೇಳಿದೆ, ಈಗಲೇನು ಹೇಳ್ತೀನಿ, SIT ಆಗಿರ್ತಕ್ಕಂಥ ಚಾರ್ಜ್ ಶೀಟಲ್ಲಿ 14 ಜನ ಆರೋಪಿಗಳಿದ್ದಾರೆ. 14 ಜನ ಆರೋಪಿಗಳಲ್ಲಿ ನಾಗೇಂದ್ರ ಇಸ್ ನಾಟ್ ಎ ಅಕ್ಯೂಸ್ಡ್. ಬಟ್ ದೇ ಆರ್ ನಾಟ್ ದಿ ಓನ್ಲಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಇದು ತನಿಖೆ ನಡೀತಾ ಇರೋದು 31 ಕೇಸ್ ಇದೆ. ನೀವು ಹೇಳ್ತಿರುವಂತ ಒಂದು ಕೇಸಲ್ಲಿ 14, ಇನ್ನೊಂದು ಕೇಸಲ್ಲಿ 30 ಜನ ಇದ್ದಾರೆ ಆರೋಪಿಗಳು. ಕರ್ನಾಟಕ ಪೊಲೀಸ್ ಹಾಕಿರ್ತಕ್ಕಂಥ ಚಾರ್ಜ್ ಶೀಟ್ ಅಲ್ಲಿ ನಾಗೇಂದ್ರ ಎಷ್ಟಿದೆ ದಯಮಾಡಿ ನನಗೆ ಡಿಸ್ಕ್ಲೋಸ್ ಮಾಡಿ. ಇಲ್ಲ ಅಷ್ಟೇ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು. ನೋಡಿ, ನನ್ನ ಉತ್ತರ ಬಹಳ ಸ್ಪಷ್ಟ ಇದೆ. ಪ್ಲೀಸ್, ಕರ್ನಾಟಕ ಪೊಲೀಸ್ ಹಾಕಿರ್ತಕ್ಕಂಥ ಯಾವುದೇ ಚಾರ್ಜ್ ಶೀಟ್ ಅಲ್ಲಿ ಇವ್ರ ಹೆಸರು ಇಲ್ಲ. ಒಪ್ಪಲ್ಲ. CBI ಯಾರ ಮೇಲೆ CBI ಕೇಸ್ ಹಾಕಿದ್ರೆ ಎಲ್ಲ ಗೊತ್ತಿರ್ತಕ್ಕಂಥದ್ದು, ಗೊತ್ತಾಯ್ತಾ? ಅದು ಪ್ರಶ್ನೆ ಬೇಡ. ಈಗ CBI, ED, ಇನ್ಕಮ್ ಟ್ಯಾಕ್ಸ್ ಹೆಂಗೆ ಉಪಯೋಗಿಸ್ಕೊತಾ ಇದ್ದಾರೆ ಈ ದೇಶಿ ಜನ ನೋಡಿದ್ದಾರೆ. ಅದೇ ನಾನು ಮತ್ತೆ ನಾನು DK ಶಿವಕುಮಾರ್ ಅವ್ರದ್ದೇ ಉದಾಹರಣೆ ಕೊಟ್ಬಿಟ್ಟೆ. ಮತ್ತೆ ನಾನು ಚರ್ಚೆಗೆ ಹೋಗೋದಿಲ್ಲ. ಎರಡನೇದು, ನೆಕ್ಕುಂಡಿ ನಾಗರಾಜ್ ಅನ್ನೋ ಪದವನ್ನು ಬಳಸೋದು. ಇಲ್ಲಿ ನಂಗಿರ್ತಕ್ಕಂಥ ಇದು A12 ಆರೋಪಿ ನಂಬರ್ 12. ನೆಕ್ಕುಂಡಿ ನಾಗರಾಜು, ತಂದೆ ಲೇಟ್ ಕೃಷ್ಣಮೂರ್ತಿ, ವಯಸ್ಸು 45 ವರ್ಷ, ಆರೋಪಿ. ಅವರು ಯಾರ್ಯಾರು BJP ನಾಯಕರ ಜೊತೆ ಸಂಬಂಧಗಳು ಇಟ್ಕೊಂಡಿದ್ರು, ಏನೇನು ಮಾಡಿದ್ರು ಈ ರಾಜ್ಯಕ್ಕೆ ಗೊತ್ತಿದೆ. ಅದು ನಾನು ಬಿಡಿಸಿ ಹೇಳಬೇಕಾಗಿಲ್ಲ, ಗೊತ್ತಾಯ್ತಾ? ಸೊ ಯಾವ ಬಳ್ಳಾರಿಗೆ ಸಂಬಂಧಪಟ್ಟಂಥ ಸಚಿವರುಗಳು ಅವ್ರನ್ನ ಉಪಯೋಗಿಸ್ಕೊಂಡ್ರು, ಯಾರ ಜೊತೆ ಅವರಿದ್ರು, ಏನೇನು ವ್ಯವಹಾರಗಳು ಮಾಡಿದ್ರು, ಈಗಾಗಲೇ ಮಾಧ್ಯಮದಲ್ಲಿ ಅದು ಬಂದಿದೆ. ಛತ್ತೀಸ್ಗಢಲ್ಲೂ ಯಾವುದೋ ಒಂದು ಮಾಡಲಿ. ಛತ್ತೀಸ್ಗಢಲ್ಲೂ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ BJP ನಾಯಕರ ಜೊತೆಲೂ ಇರ್ತಾರೆ. ಅವ್ರಿಗೆ ಬಿಟ್ಟಿದೆ, ನನ್ನ ಸಂಬಂಧ. ನನಗೆ ಬಹಳ ಪ್ರಮುಖವಾಗಿ ಬಹಳ ಪ್ರಮುಖವಾಗಿ ಈಗ ಮಾತಾಡ್ತಾ ಇವರೊಂದು ಪದ ಹೇಳಿದ್ರು, ನಾಗೇಂದ್ರ ಅವರು. ಆಯ್ತು, ನಾಗೇಂದ್ರ ಅವರು ಅಟ್ಲೀಸ್ಟ್ ನಾವು ಆರೋಪ ಬಂದಾಗ FIR ಆದಾಗ ರಾಜೀನಾಮೆ ತಗೊಂಡಿದ್ದೀವಿ. ಶಶಿಕಲಾ ಜೊಲ್ಲೆ ಮೇಲೆ ಮೊಟ್ಟೆ ಹಗರಣ ಬಂತು, ರಾಜೀನಾಮೆ ತಗೊಂಡ್ರ? ಅಶೋಕ್ ಮೇಲೆ ಕಂದಾಯ ಸಚಿವರು ಅವ್ರು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ. ದಯಮಾಡಿ ಮಾತಾಡಬೇಡಿ. ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ. ಅಶೋಕ್ ರೆವಿನ್ಯೂ ಮಿನಿಸ್ಟ್ರು, ಅವ್ರ PA ಒಬ್ಬ 5 ಲಕ್ಷ ಎತ್ಕೊಂಡು ಕ್ಯಾಶ್ ಎತ್ಕೊಂಡು ಓಡೋದ, ರಾಜೀನಾಮೆ ತಗೊಂಡ್ರ? ನಿಮ್ಮ ಛಲವಾದಿ ನಾರಾಯಣಸ್ವಾಮಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಹೊಸಕೋಟೆ ಹತ್ರ ಯಾವ್ದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಜಾಗ ತಗೊಂಡು ಬಿರಿಯಾನಿ ಸೆಂಟರ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸುದ್ದಿ ಬಂತು, ರಾಜೀನಾಮೆ ತಗೊಂಡ್ರ?
ಬಿ ಜೆ ಪಿಯವ್ರು ಪಟ್ಟಿ ಮಾಡ್ತಾವ್ರೆ, ಇನ್ಕ್ಲೂಡಿಂಗ್ ಶ್ರೀರಾಮುಲು, ಇನ್ಕ್ಲೂಡಿಂಗ್ ಜನಾರ್ದನ್ ರೆಡ್ಡಿ. ನಿಮ್ಗೆ ಯಾರಿಗೂ ನೈತಿಕತೆ ಇಲ್ಲ. ಈ ರಾಜ್ಯ ಸರ್ಕಾರದ ಬಗ್ಗೆ ನೀವು ಪ್ರಶ್ನೆಗೆ ಎತ್ತದ್ರಿ ಅಧಿವೇಶನ ಖರ್ಚು ಅಂತೇಳಿ. ಅದೇ ಪಾಪ ಚನ್ನಬಸಪ್ಪ ಅವರು ಅವ್ರದ್ದೇ ಆದಂಥ ಸಮರ್ಥನೆ ಕೊಟ್ಕೊಂಡ್ರು. ಅದಲ್ಲ, ರಾಜ್ಯದಲ್ಲಿ ಇವತ್ತು ಅವ್ರು ಬರಕ್ಕೆ ಮುಂಚೆ ನಾನು ಹೇಳಿದೆ, ಬರಗಾಲದ ಗಂಭೀರ ಸಮಸ್ಯೆ ಇದೆ, ಒಂದು ದಿನ ಚರ್ಚೆ ಮಾಡಲಿಲ್ಲ. ಯಾಕೆಂದ್ರೆ ಅವ್ರ ಹತ್ರ ಇನ್ಪುಟ್ ಇಲ್ಲ, ಅದನ್ನೇ ಹೇಳ್ದಂಥದ್ದು. ಇವತ್ತು ಡೂಪ್ಲಿಕೇಟ್ ಔಷಧಿ ಬಗ್ಗೆ ಸನ್ಮಾನ್ಯ ಖಾದರ್ ಅವರು ಆರೋಗ್ಯ ಸಚಿವರಾದ್ಮೇಲೆ ರೈಡ್ ಮಾಡಿ ಅದನ್ನು ಪತ್ತೆ ಹಚ್ಚಿದ್ದಾರೆ ರಾಮನಗರ ಬಿಡದಿ ಹತ್ರ, ಅದ್ರ ಮೇಲೆ ಚರ್ಚೆ ಇಲ್ಲ. ಇವತ್ತು ITI ಸುಮಾರು 2,500 ಕೋಟಿ ಪ್ರಾಪರ್ಟಿ 44 ಎಕರೆ 1948ರಲ್ಲಿ ಮೈಸೂರು ಸರ್ಕಾರ 400 ಎಕರೆನ ITI ಕೊಟ್ಟಿತ್ತು ಬೆಂಗಳೂರಲ್ಲಿ KR ಪುರಮಲ್ಲಿ. ಇವತ್ತು ಹರಾಜ್ಗಿಟ್ಟವ್ರೆ, ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ನೀವು. ನೀವು ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತೋದಕ್ಕೆ ನಿಮ್ಮಲ್ಲಿ ಆಗ್ತಾ ಇಲ್ಲ. ಇಟ್ನಾಳ್ ಅವರು ಭಾಳ ಚೆನ್ನಾಗಿ ಹೇಳಿದ್ರು. ಇವತ್ತು ನಿಮ್ಮ ಇವರು ಯತ್ನಾಳ್ ಅವರು ಏನು ಹೇಳಿದ್ದಾರೆ ಸರ್? ಯತ್ನಾಳ್ ಮಾತನ್ನ ಹೆಂಗ್ ತಗೊಳ್ಳೋದು ಈಗ? ಅವ್ರು ಬಿಜೆಪಿ ಅವರೇ ಅಲ್ಲ ಇವತ್ತು, ಅದನ್ನೇ ಹೇಳ್ತಿರ್ತಕ್ಕಂಥದ್ದು. ಅವ್ರು ಹೆಂಗಿದ್ರು ಅತೃಪ್ತರಾಗೇ ಇರ್ತಾರೆ. ಅಲ್ಲ ಸರ್, ಅವರು MLC ಚನ್ನಬಸಪ್ಪ ಅವರೇ, ರಮೇಶ್ ಬಾಬು ಅವರೇ ವೋಟ್ ಹಾಕ್ಸ್ಕೊಳ್ಳೋಕೆ ಬಿಜೆಪಿನವರು ಅಲ್ಲ, ರಾಜಕೀಯ ಬಿಟ್ಟಿದ್ದು ಹೆಂಗ್ ಬೇಕೋ ಹಂಗೆ. ಸರ್, ನನ್ನ ಹತ್ರ ಸಮಯ ಇದ್ದಿದ್ದಷ್ಟೇ. ಆದ್ರೆ ಇಬ್ರು ಅನುಭವಿ ವಾಕ್ಚಾತುರ್ಯತೆ ಇರುವಂತ ವ್ಯಕ್ತಿಗಳು ಬಂದಿದ್ದೀರಿ. ಆಯ್ತಾ, ನಿಮ್ಮನ್ನ ಒಂದೇ ನಿಮಿಷ ಮುಗಿಸ್ಬಿಡಿ. ಕರ್ನಾಟಕದಲ್ಲಿ ಜನ ಎದುರು ನೋಡ್ತಾ ಇರ್ತಕ್ಕಂಥದ್ದು ಸಮರ್ಥ ವಿರೋಧ ಪಕ್ಷವಾಗಿ ಇವ್ರು ಕೆಲಸ ಮಾಡ್ತಾರೆ, ಜನರ ಸಮಸ್ಯೆಗಳಿಗೆ ಅಧಿವೇಶನದಲ್ಲಿ ಧ್ವನಿಯಾಗ್ತದೆ ಅಂತೇಳಿ. ಇವ್ರು ಅಲ್ಯಾವುದೋ ಇನ್ಸ್ಟ್ರಕ್ಷನ್ಸ್ ಬಂತು ಕೇಂದ್ರದಿಂದ ಅಂತೇಳಿ ಅಧಿವೇಶನದಲ್ಲಿ ಬಾಯ್ಕಾಟ್ ಮಾಡಿ ಮತ್ತೊಂದು ಮಾಡಿ ಎಂಟೈರ್ ಅಧಿವೇಶನವನ್ನು ಇವತ್ತು ಹಾದಿ ತಪ್ಪಿಸಿರ್ತಕ್ಕಂಥದ್ದು ಕರ್ನಾಟಕದ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷ. ನನ್ನ ಹತ್ರ ಸಮಯ ಇದ್ದಿದ್ದು ಅಷ್ಟೇ. ಚನ್ನಬಸಪ್ಪ ಅವರೇ, ತುಂಬಾ ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಥ್ಯಾಂಕ್ ಯು ಫಾರ್ ಕಮ್. ಥ್ಯಾಂಕ್ ಯು ರಮೇಶ್ ಬಾಬು ಅವರೇ, ಥ್ಯಾಂಕ್ ಯು ಬಸವರಾಜ್ ಇಟ್ನಾಳ್ ಅವರೇ. ನೋಡ್ತೀರಿ PNS ವಿಸ್ತಾರ, ನೇರ ನಿಖರ ಜನಪರ.